ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಆಧ್ಯಾತ್ಮಿಕ ಬುದ್ಧಿವಂತಿಕೆ, ಪ್ರಜ್ಞಾಪೂರ್ವಕ ಗರ್ಭಧಾರಣ ಮತ್ತು ಆಧ್ಯಾತ್ಮಿಕ ಪಾಲನೆ, ಸ್ಪಿರಿಚುವಲ್ ಪ್ರೆಗ್ನೆನ್ಸಿ, ಸ್ಪಿರಿಚುವಲ್ ಪ್ಯಾರೆಂಟಿಂಗ್. ಓಕೆ, ಇದು ನಮ್ದು ಅಂಶ. ಆದರೆ ಸ್ನೇಹಿತರೆ, ಏನಾಗಿದೆ ಇವತ್ತು ಶುಭಾ ಮೇಡಮ್ ಅಂತ ಇದ್ದಾರೆ, ಅವರು ಜಾಯ್ನ್ ಆಗಬೇಕು. ಬಟ್ ಅವರು ಏನೋ ಇಂಟರ್ನೆಟ್ ಸಮಸ್ಯೆಯಿಂದ ಅವರು ಜಾಯ್ನ್ ಆಗ್ತಾ ಇಲ್ಲ. ಆದರೂ ನಾವು ಈ ಕಾರ್ಯಕ್ರಮವನ್ನು ಕೊನಸಾಗಿಸೋಣ. ಸ್ನೇಹಿತರೆ, ಪ್ರಜ್ಞಾಪೂರ್ವಕ ಗರ್ಭಧಾರಣ ಅಂದರೆ ಸ್ಪಿರಿಚುವಲ್ ಪ್ರೆಗ್ನೆನ್ಸಿ. ಸೊ ನಮ್ಗೆಲ್ಲರೂ ಗೊತ್ತು, ಮಹಿಳೆಯರು ಯಾವಾಗ ಗರ್ಭಧಾರಣೆ ಮಾಡ್ತಾರೋ, ಗರ್ಭಧಾರಣ ಅನ್ನೋದು ಯಾವ ಥರ ಇರಬೇಕು, ಅವ್ರು ಗರ್ಭಧಾರಣೆ ಮಾಡೋ ಟೈಮಲ್ಲಿ ಯಾವ ಥರ ಅವರು ಅಲವಾಟುಗಳು ಅಂದರೆ ಒಂದು ಹ್ಯಾಬಿಟ್ಸ್ ಆಗ್ಬೋದು, ಅವ್ರ ಜೀವನ ಶೈಲಿ ಹೆಂಗೆ ನಡ್ಕೊಂಡು ಹೋಗ್ಬೇಕಂತ ಪ್ರತಿಯೊಬ್ಬರಿಗೂ ನಾವು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಏನಾಗ್ತದಂದ್ರೆ, ಸೊ ಯಾವಾಗಲೂ ಗರ್ಭಧಾರಣ ಅನ್ನೋದು ಒಂದು ಅತಿ ಉತ್ತಮ ಅಂದರೆ ನೈಸರ್ಗಿಕದಲ್ಲಿ ಒಂದು ಶ್ರೇಷ್ಠವಾದ ಅಂಶ. ಅಂದರೆ ನೈಸರ್ಗಿಕದಲ್ಲಿ ಅಷ್ಟು ಶ್ರೇಷ್ಠವಾದ ಅಂಶ ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಯಾಕಂದರೆ ಒಂದು ಹೊಸ ಆತ್ಮ ಅಂದರೆ ನ್ಯೂ ಸೋಲ್ ಅನ್ನೋದು ನಮ್ಮ ಅಂದರೆ ತಾಯಿ ಗರ್ಭದಲ್ಲಿ ಎಂಟರ್ ಆಗ್ತಾ ಇದೆ, ಅಂದರೆ ಪ್ರವೇಶಿಸ್ತಾ ಇದೆ. ಅಂದರೆ ನಾವು ಅದಕ್ಕೆ ಏನೇನು ಮಾಡ್ಕೊಳ್ಬೇಕು ನೋಡಿ. ಈಗ ಯಾರನ್ನ ಅತಿಥಿ ಬಂದರೆ ನಿಮ್ಮ ಮನೆಗೆ ಏನೇನು ಮಾಡ್ತೀರಿ? ಖಂಡಿತವಾಗಿ ಅವ್ರು ಕರೆಕ್ಟಾಗಿ ಅವ್ರಿಗೆ ಏನೇನು ಬೇಕೋ ಎಲ್ಲ ಅಂಶಗಳು, ಅಂದರೆ ಅವ್ರಿಗೆ ಯಾವ ಥರ ಸತ್ಕಾರ ಮಾಡಬೇಕು, ಯಾವ ಥರ ಊಟ ಏನು ಅರೇಂಜ್ ಮಾಡಬೇಕು, ಪ್ರತಿಯೊಂದು ನಾವು ನೋಡ್ಕೊತೀವಿ ಅಲ್ವಾ. ಸೊ ಅತಿಥಿ ಅಂದರೆ ಎಲ್ಲಿಂದೋ ಬರ್ತಾರೆ, ಅಂದರೆ ತಿಥಿ ಇಲ್ಲ ಅವ್ರಿಗೆ. ಓಕೆ, ಆ ಥರ ಬರುವಾಗ ಅವ್ರಿಗೂ ನಾವು ಸಹ ಪ್ರತಿಯೊಂದು ಅವ್ರಿಗೆ ಏನೇನು ಬೇಕೋ ಎಲ್ಲಾನು ಸತ್ಕಾರ ಮಾಡ್ತೀವಿ. ಯಾಕಂದರೆ ಅವಾಗಲೇ ಅವರು ನಮ್ಮ ಮನೆಗೆ ಬಂದ ಮೇಲೆ ತುಂಬ ಅವರು ಎಷ್ಟೋ ಸಂತೋಷ ಪಡ್ತಾರೆ, ಎಷ್ಟೋ ಅವ್ರ ಮನಸ್ಸನ್ನು ತುಂಬ ಶಾಂತ ಆಗುತ್ತೆ, ಅಂದರೆ ಎಷ್ಟೋ ಹ್ಯಾಪಿ ಫೀಲ್ ಆಗ್ತಾರೆ ಅಲ್ವಾ. ಇದೇ ಥರ ಒಂದು ಹೊಸ ಆತ್ಮ ಅನ್ನೋದು ಭೂಮಿ ಮೇಲೆ ನಮ್ಮ ತಾಯಿ ಗರ್ಭ ಒಳಗಡೆ ಬರ್ತಾ ಇದೆ. ಅಂದರೆ ನೀವು ನೋಡ್ಬೇಕಾಗಿರೋದು ಏನೇನು ಅಂಶಗಳು, ನಾವು ಪ್ರಧಾನವಾಗಿ ಏನೇನು ಅಂಶಗಳು ನೋಡ್ಬೇಕು ಅಲ್ವಾ. ಒಂದು, ಸೊ ಯಾವಾಗ ಈ ಆತ್ಮ ಅನ್ನೋದು ಯಾವ ಮಂತಲ್ಲಿ ಎಂಟರ್ ಆಗುತ್ತೆ ಅಂದರೆ, ತಾಯಿ ಗರ್ಭ ಒಳಗಡೆ ಯಾವ ಮಂತಲ್ಲಿ ಎಂಟರ್ ಆಗ್ತದೆ? 4ನೇ ಮಂತು 5ನೇ ಮಂತು. ಓಕೆ, 4 ಇಂದ 5 ಮಂತು ಆ ಟೈಮಲ್ಲಿ ತಾಯಿ ಗರ್ಭ ಒಳಗಡೆ ಗರ್ಭಧಾರಣ ಮಾಡಿದ ಮೇಲೆ ಆ ಟೈಮಲ್ಲಿ ಆತ್ಮ ಅನ್ನೋದು ಬೇರೆ ಲೋಕದಿಂದ ಅಂದರೆ ಅತ್ಯುನ್ನತ ಊರ್ಧ್ವ ಲೋಕದಿಂದ, ಸೊ ನಮ್ಮ ಪರಮಾತ್ಮ ಅಂದರೆ ನಾವು ಹೇಳ್ತೀವಿ ಸ್ಪಿರಿಟ್ ವರ್ಲ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಸ್ಪಿರಿಟ್ಸ್ ವರ್ಲ್ಡ್ಸ್ ಅಂದರೆ ಅತ್ಯುತ್ತಮ ಲೋಕಗಳು ಯಾವುದೋ ಲೋಕಗಳಿದೆಯೋ ಆ ಲೋಕದಿಂದ, ಸೊ ನಮ್ಮ ಕರ್ಮಾನುಸಾರ ನಮ್ಮ ಭುವರ್ ಲೋಕ ಅಂದರೆ ನಮ್ಮ ಆಸ್ಟ್ರಲ್ ವರ್ಲ್ಡ್ ಅಂತ ಕರಿತೀವಿ. ಆಸ್ಟ್ರಲ್ ವರ್ಲ್ಡ್ ಇಂದ ಆತ್ಮ, ಅದಕ್ಕಿಂತ ಕಾರಣ ಲೋಕ ಏನಿದೆಯೋ, ಕಾರಣ ಲೋಕ ಅಂದರೆ ನಮಗೂ ಏನೇನು ಲೋಕಗಳಿದೆ, ನಮ್ಮ ಫಿಸಿಕಲ್ ವರ್ಲ್ಡ್ ಇದೆ, ಮತ್ತೆ ಏನಿದೆ ನೆಕ್ಸ್ಟ್ ಆಸ್ಟ್ರಲ್ ವರ್ಲ್ಡ್ ಇದೆ, ಮತ್ತೆ ಸ್ಪಿರಿಟ್ ವರ್ಲ್ಡ್ ಇದೆ. ಅದ್ರ ಮೇಲೆ ಸೊ ಫೈನಲ್ ಆಗಿ ಕೊನೆಯದಾಗಿ ನಾವು ಸತ್ಯಲೋಕ ಅಂತ ಕರಿತೀವಿ. ಅಂದರೆ 7 ಲೋಕಗಳಂತ ನಾವು ಹೇಳ್ತೀವಿ: ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಅದಾದ್ಮೇಲೆ ಕಾರಣ ಲೋಕ, ಮಹಾಕಾರಣ ಲೋಕ, ಮತ್ತೆ ಅದಾದ್ಮೇಲೆ ಜನಲೋಕ, ಮಹಾಲೋಕ, ತಪೋಲೋಕ, ಮತ್ತೆ ಸತ್ಯಲೋಕ. ಈ ತರ ಅಂದ್ರೆ 7 ಲೋಕಗಳಿದೆ ಟೋಟಲ್. ನಾವು 7 ಲೋಕಗಳು ನೋಡಿದ್ರೆ ಈ 7 ಲೋಕದಲ್ಲಿ ನಾವಿರೋದು ಭೂಲೋಕ. ಸ್ನೇಹಿತರೆ, ಭೂಲೋಕ ಅಂದ್ರೂ ನಾವೇನ್ ಅನ್ಕೊಂತೀವಿ? ಭೂಲೋಕ ಅಂದ್ರೆ ಓನ್ಲಿ ಈ ಅರ್ತ್ ಮಾತ್ರ, ಅಂದ್ರೆ ಭೂಮಿ ಮಾತ್ರ ಅಂತ ಅನ್ಕೊಂತೀವಿ. ಇಲ್ಲ, ಭೂಲೋಕ ಅಂದ್ರೂ ಇಡೀ ಈ ಭೂಮಿ ಮತ್ತೆ ಎಷ್ಟೋ ಸ್ಟಾರ್ಸು, ಪ್ಲಾನೆಟ್ಸು, ಗ್ರಹಗಳು, ನಕ್ಷತ್ರಗಳು ಇಡೀ ಈ ಫಿಸಿಕಲ್ ಯೂನಿವರ್ಸ್ ಏನಿದೆಯೋ ಇದೆಲ್ಲಾನು ಸೇರಿ ನಾವು ಭೂಲೋಕ ಅಂತ ಕರಿಬೇಕು. ಆಮೇಲೆ ಭೂರ್ಲೋಕ ಅಂದ್ರೆ ಏನು? ಸ್ವರ್ಗಲೋಕ ಅಂತ ಹೇಳ್ತಾ ಇರ್ತೀವಲ್ಲ, ಭೂರ್ಲೋಕ. ಆ ಭೂರ್ಲೋಕ ಅಂದ್ರೆ ಅದರಲ್ಲಿ ಏನಿರ್ತದೆ? ಅದರಲ್ಲಿ ಲೋಯರ್ ಆಸ್ಟ್ರಲ್ ವರ್ಲ್ಡ್, ಅಪ್ಪರ್ ಆಸ್ಟ್ರಲ್ ವರ್ಲ್ಡ್. ಅಂದ್ರೆ ಕೆಳಗನೆಯದು, ಮೇಲೆದು. ಕೆಳಗಡೆ ಮೇಲೆ 2 ಸ್ವರ್ಗಲೋಕದಲ್ಲಿ 2 ಭಾಗ ಇದೆ ಸ್ನೇಹಿತರೆ. ಸೊ ಕೆಳಗಡೆ ಅಂತ ಸ್ವರ್ಗಲೋಕದಲ್ಲಿ, ಭೂರ್ಲೋಕದಲ್ಲಿ ಖಂಡಿತವಾಗಿ ಅದೊಂದು ಸೊ ತುಂಬಾ ಕತ್ತಲೆಗಳಂತ ಲೋಕ. ಅಂದ್ರೆ ಅಲ್ಲಿ ಅಜ್ಞಾನದಿಂದ ಯಾರ್ಯಾರು ಇಲ್ಲ ಜೀವನ ಬಿಡ್ತಾರೋ, ಇಲ್ಲಿಂದ ಜೀವ ಬಿಟ್ಟು ಹೋಗ್ತಾರೋ, ಅಜ್ಞಾನದಿಂದ ನಡ್ಕೊಂಡಿರುವಂತ ಪ್ರತಿಯೊಬ್ಬರು ಈ ಕೆಳಗಡೆ ಅಂತ ಸ್ವರ್ಗಲೋಕಕ್ಕೆ ಸೇರ್ತಾರೆ. ಯಾರು ಒಳ್ಳೆ ಪುಣ್ಯ ಮಾಡಿ ಒಳ್ಳೆ ಜ್ಞಾನದಿಂದ ಬದುಕ್ತಾರೋ ಈ ಲೋಕದಲ್ಲಿ, ಅವರು ಜೀವ ಬಿಡುವಾಗ ಖಂಡಿತವಾಗಿ ಹೋಗುವಂತ ಲೋಕ ಏನಂದ್ರೆ, ಸೊ ಈ ಮೇಲೆ ಇರುವಂತ ಭೂರ್ಲೋಕ. ಅದಕ್ಕೆ ಭೂರ್ಲೋಕ ಅಂತ ಬಂತು. ಈ ಭೂರ್ಲೋಕ ಆದ್ಮೇಲೆ ನೆಕ್ಸ್ಟ್ ಬರೋದು, ಭೂರ್ಲೋಕ ಆದ್ಮೇಲೆ ಏನ್ ಬರ್ತದೆ? ನೆಕ್ಸ್ಟ್ ಜನಲೋಕ. ಅಂದ್ರೆ ಭೂಲೋಕ, ಭುವರ್ ಸುವರ್ಲೋಕ. ಆಯ್ತಾ? ಭುವರ್ಲೋಕ, ಸುವರ್ಲೋಕ, ಅದಾದ್ಮೇಲೆ ಜನಲೋಕ ಬರುತ್ತೆ ಸ್ನೇಹಿತರೆ. ಸೊ ಭೂರ್ಲೋಕ, ಸುವರ್ಲೋಕ ಅನ್ನೋದು 2 ಸ್ವರ್ಗಲೋಕಗಳು, ಆಸ್ಟ್ರಲ್ ವರ್ಲ್ಡ್ಸ್ ಅಂತ ಕರೀತೀವಿ ನಾವು ಇಂಗ್ಲಿಷ್ ಅಲ್ಲಿ. ಅದಾದ್ಮೇಲೆ ಜನಲೋಕ ಅಂದ್ರೆ ಕಾಸಲ್ ವರ್ಲ್ಡ್ ಸ್ನೇಹಿತರೆ. ಏನಾಗ್ತದೆ? ಪ್ರತಿಯೊಬ್ಬರು ನಮ್ಮ ಪಾಪ ಪುಣ್ಯ ಏನ್ ಮಾಡ್ತೀವೋ ಈ ಭೂಮಿ ಮೇಲೆ, ಅದ್ರ ಪರವಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿ
ನಾವು ಇದ್ರೆ ಬೋರ್ ಲೋಕದಲ್ಲಿ ಇರ್ತೀವಿ, ಸುವರ್ ಲೋಕದಲ್ಲಿ ಇರ್ತೀವಿ. ಬೋರ್ ಲೋಕದಲ್ಲಿ ಎಷ್ಟು ಎಷ್ಟು ಸಮಯ ಸಮಯ ಇರ್ತೀವಿ ಅಂದ್ರೆ, ಭಗವದ್ಗೀತೆ ಹೇಳ್ತದೆ, ಭಗವದ್ಗೀತೆ ಏನ್ ಹೇಳ್ತದೆ, ನಿಮ್ಗೆ ಎಷ್ಟು ಪುಣ್ಯ ಮಾಡಿದಪ್ಪ, ಎಷ್ಟು ಪಾಪ ಮಾಡಿದ್ವಿ, ಪಾಪ ಎಷ್ಟು ಮಾಡಿದ್ರೆ ಅಷ್ಟು ಕಾಲ ನೀವು ಬೋರ್ ಲೋಕಕ್ಕೆ ಇರಬೇಕು. ಬೋರ್ ಲೋಕದಲ್ಲೇ ನೀವು ಅನುಭವಿಸ್ಬೇಕಾಗತ್ತೆ. ಆ ಚೀಕಟಿ ಅಂದ್ರೆ ಒಂಥರ ಡಾರ್ಕ್ ಲೈಫ್ ಅಂತ ಕರಿತೀವಿ, ಕತ್ತಲೆ ಜೀವನ ಅದು. ಆ ಕತ್ತಲೆ ಜೀವನ ಅಂದ್ರೆ ಅದೇ ನಾವು ನರಕ ಅಂತ ಕರೆಯಬಹುದು ಸ್ನೇಹಿತರೆ. ನರಕ ಅಂದ್ರೆ ಎಲ್ಲೋ ಇಲ್ಲ, ನಮ್ಮ ಮನಸ್ಸು ಒಳಗಡೆ ಇದೆ ನರಕ. ನರಕ ಸ್ವರ್ಗ ಅನ್ನೋದು ನಾವು ಏನು ಯೋಚನೆ ಮಾಡ್ತೀವಿ, ನಮ್ಮ ಯೋಚನಾ ವಿಧಾನ, ಯೋಚನಾ ರೀತಿ ಏನಿದೆಯೋ ಅದ್ರ ಮೇಲೆ ನಮ್ದು ನರಕ ಜೀವನ, ಇಲ್ಲಾಂದ್ರೆ ಸ್ವರ್ಗ ಜೀವನ ಅಂತ, ಅಂದ್ರೆ ಹ್ಯಾಪಿ ಲೈಫಾ ಇಲ್ಲಾಂದ್ರೆ ಒಂಥರ ನಕಾರಾತ್ಮಕ ಜೀವನ ಅಂತ ಅಲ್ಲೇ ನಾವು ಅರ್ಥ ಮಾಡ್ಕೋಬಹುದು. ಆ ತರ ಯಾರಾದ್ರೂ ಈ ಭೂಮಿ ಮೇಲೆ ಜೀವನ ಮಾಡುವಾಗ ಅವ್ರು ನಕಾರಾತ್ಮಕವಾಗಿ ಮತ್ತೆ ಅಜ್ಞಾನದಿಂದ ನಡ್ಕೊಂತಾ ಇರ್ತಾರೋ, ಪ್ರತಿಯೊಬ್ಬನು ಭೂಲೋಕ ಬಿಟ್ಟಿದ ತಕ್ಷಣ ಬೋರ್ ಲೋಕ ಹೋಗ್ಬೇಕಾಗತ್ತೆ. ಬೋರ್ ಲೋಕ ಅನ್ನೋದು ಒಂಥರ ಡಾರ್ಕ್ ಲೈಫ್ ಅಂತ ಇರ್ತದೆ. ಆ ಬೋರ್ ಲೋಕ ಆದ್ಮೇಲೆ ಸುವರ್ ಲೋಕ. ಯಾವ್ದಾದ್ರು ನಾವು ಒಳ್ಳೆ ಕೆಲಸಗಳು, ಒಳ್ಳೆ ಕರ್ಮಗಳು ಮಾಡಿ ಎಷ್ಟೋ ಜನಗೂ ನಾವು ಸಹಾಯ ಮಾಡಿ ಒಳ್ಳೆ ಜ್ಞಾನ ಅಂದ್ರೆ ಈ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಹೆಚ್ಚು ಪಡಿತಾ ಸಂತೋಷವಾಗಿ ಭೂಮಿ ಮೇಲೆ ಇರ್ತಾರೋ, ಅವ್ರ ಜೀವನ ಬಿಡುವಾಗನು ಹೋಗ್ತಾರಂತ ಆ ಆ ಲೋಕ ಏನಪ್ಪಾ ಅಂದ್ರೆ ಸುವರ್ ಲೋಕ. ಸುವರ್ ಲೋಕ ಅನ್ನೋದು ಸ್ವರ್ಗಲೋಕದಲ್ಲಿ ಮೇಲೆ ಇರುವಂತ ಭಾಗ, ಅಂದ್ರೆ ಅದು ಸ್ವರ್ಗಲೋಕ ಅಂತ ಕರಿಬಹುದು ಸ್ನೇಹಿತರೆ. ಪ್ರತಿಯೊಬ್ಬರು ಯಾರ್ಯಾರು ಜೀವನ ಬಿಡ್ತಾರೋ, ಸ್ವಲ್ಪ ಕಾಮನ್ ಸೆನ್ಸ್ ಅಂದ್ರೆ ಬುದ್ಧಿ ಜೀವನ ಮಾಡಿದ್ರು ಮತ್ತೆ ಜ್ಞಾನ ಜೀವನ ಮಾಡಿದ್ರು, ಇನ್ನೊಬ್ರಿಗೆ ಸಹಾಯ ಮಾಡಿದ್ರು ಖಂಡಿತವಾಗಿ ಹೋಗುವಂತ ಆ ಆ ಲೋಕ ಏನಪ್ಪಾ ಅಂದ್ರೆ ಸುವರ್ ಲೋಕ ಅಂತ ಕರೀತೀವಿ ಸ್ನೇಹಿತರೆ. ಸುವರ್ ಲೋಕದಲ್ಲಿ ಎಷ್ಟು ಸಮಯ ನೀವು ಅಲ್ಲಿರ್ಬೋದು, ಇಲ್ಲಿಂದ ಜೀವನ ಬಿಟ್ಟಿದ ಮೇಲೆ ಅಂದ್ರೆ ನಿಮ್ಮ ಪುಣ್ಯ ಎಷ್ಟುವರೆಗೆ ಇರ್ತದೋ, ನಿಮ್ಮ ಪುಣ್ಯ ಎಷ್ಟು ಮಾಡಿರ್ತೀರೋ ಅದ್ರ ಮೇಲೆ ನಿಮ್ಗೆ ಅಲ್ಲಿ ಪ್ರವೇಶ, ಅಲ್ಲಿ ಜೀವನ ಮಾಡಕ್ಕೆ ಅಷ್ಟು ಟೈಮ್ ಕೊಡ್ತಾರೆ. ಅದು ಕೊಟ್ಟಿದ ಮೇಲೆ ಏನಾಗ್ತದೆ, ಅಲ್ಲಿ ಜೀವನ ಮಾಡಿಕೊಂಡು ಆರಾಮಾಗಿ ಅಲ್ಲಿ ಎಷ್ಟೋ ವಿದ್ಯೆಗಳು ಕಲಿಬಹುದು. ಮಹಾನ್ ವ್ಯಕ್ತಿಗಳು ತುಂಬಾ ಇಲ್ಲಿಂದ ಹೋಗಿರುವಂತಹ ಎಷ್ಟೋ ಮಹಾನ್ ವ್ಯಕ್ತಿಗಳು ಈಗಾಗಲೇ ಅಲ್ಲಿ ಸೇರಿರ್ತಾರೆ, ಅಲ್ಲೆಲ್ಲ ಇರ್ತಾರೆ, ಸುತ್ತಮುತ್ತ ಇರ್ತಾರೆ. ನೀವು ಅಲ್ಲಿ ಅವರಿಂದ ಒಳ್ಳೆ ಜ್ಞಾನ ಪಡೆಯಕ್ಕೆ ಅಲ್ಲಿನೂ ಒಂದು ಅವಕಾಶ ಇದೆ ಸ್ನೇಹಿತರೆ. ಅದು ಸುವರ್ ಲೋಕ ಅಂತ ಕರಿತೀವಿ. ಅದಾದ್ಮೇಲೆ ಏನಾಗ್ತದೆ, ನೆಕ್ಸ್ಟ್ ಹೋಗೋದು ಜನಲೋಕ. ಜನಲೋಕ ಏನ್ ಹೋಗ್ತೀವಿ ಅಂದ್ರೆ, ಪ್ರತಿಯೊಬ್ಬರು ಯಾರು ಈ ಭೂರ್ಲೋಕ ಸುವರ್ಲೋಕದಲ್ಲಿ ಜೀವನ ಮಾಡ್ತಾರೋ, ಪೂರ್ತಿ ಇಡೀ ಎಷ್ಟೋ ವರ್ಷಗಳು ಅಂದ್ರೆ ಸಾಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವರ್ಷಗಳು ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಈಗಾಗಲೇ ಜನ್ಮ ತಗೊಂಡಿದ್ರಿ, ಏನ್ ಮಾಡಿದ್ರಿ, ಏನೇನ್ ನೀವು ಮಾಡ್ಕೊಂಡು ಬಂದಿದ್ರಿ. ಸೊ ಅದೆಲ್ಲ ಮತ್ತೆ ಒಂದ್ಸರಿ ರಿವ್ಯೂ ಮಾಡಕ್ಕೆ, ಮತ್ತೆ ಇನ್ನೊಂದು ಮುಂದಿನ ಜನ್ಮ, ಮರೋ ಜನ್ಮಕ್ಕೂ ನೀವು ಯಾವಾಗ ಅಂದ್ರೆ ನೀವು ಯಾವಾಗ ಪ್ಲಾನ್ ಮಾಡ್ಕೊಂಡ್ರೋ ಆ ಪ್ಲಾನ್ ಮಾಡಕ್ಕೆ, ಅದು ನೀವು ಏನೇನು ಪರಿಕಲ್ಪನೆ ಮಾಡಕ್ಕೆ ಮತ್ತೆ ನಾವೇನು ಎಲ್ಲಿ ಹೋಗ್ಬೇಕು, ಜನಲೋಕಕ್ಕೆ ಹೋಗ್ಬೇಕು. ಜನಲೋಕದಲ್ಲಿ ಜನ ಲೋಕ ಅಂದ್ರೆ ಎಲ್ಲಾ ಜನರು ಇಲ್ಲಿಂದ, ಅಂದ್ರೆ ಇಲ್ಲಿಂದ ನಾವು ಜೀವನ ಬಿಟ್ಟಿದ ಮೇಲೆ ಅಂದ್ರೆ ಭೂರ್ಲೋಕ ಸುವರ್ಲೋಕದಲ್ಲಿ ಸ್ವಲ್ಪ ಕಾಲ ಅಲ್ಲಿ ಇದ್ಕೊಂಡು ಜೀವನ ಮಾಡ್ಕೊಂಡು ಅಲ್ಲಿ ಒಂದು ಡೆತ್ ಆಗತ್ತೆ, ಅಲ್ಲಿನೂ ಒಂದು ಸಾವಾಗತ್ತೆ. ಏನ್ ಸಾವದಂದ್ರೆ ಅದು ಆಸ್ಟ್ರಲ್ ಡೆತ್ ಅಂತ ಕರೀತಾರೆ ಸ್ನೇಹಿತರೆ. ಆಸ್ಟ್ರಲ್ ಡೆತ್ ಅನ್ನೋದು ಏನಾಗ್ತದೆ, ಅಲ್ಲಿ ಆಸ್ಟ್ರಲ್ ಬಾಡಿ ಬಿಡಬೇಕಾಗತ್ತೆ. ಅರ್ಥ ಆಯ್ತಾ? ಆಸ್ಟ್ರಲ್ ಬಾಡಿ ಅಲ್ಲಿ ಬಿಟ್ಟು ನಾವು ಕಾಸಲ್ ಬಾಡಿ ಅಂತ ಇರ್ತದೆ. ಅಂದ್ರೆ ನಮ್ಮ ಪ್ರತಿಯೊಬ್ಬರಿಗೂ ಏನಿರ್ತದೆ, ಸೊ ನಮ್ದು ಭೌತಿಕ ಶರೀರ, ಮತ್ತೆ ಪ್ರಾಣಮಯ ಕೋಶ, ಮತ್ತೆ ಆಸ್ಟ್ರಲ್ ಬಾಡಿ ಮೆಂಟಲ್ ಬಾಡಿ, ಮತ್ತೆ ನಮಗೆ ಕಾರಣ ಶರೀರ. ಈ ಕಾರಣ ಶರೀರ ಅನ್ನೋದು ಇರ್ತದಲ್ಲ, ಈ ಆಸ್ಟ್ರಲ್ ಡೆತ್ ಯಾವಾಗ ಆಗ್ತದೋ ನಮಗೆ ಕಾರಣ ಶರೀರ ಇರ್ತದೆ. ಆ ಕಾರಣ ಶರೀರ ತಗೊಂಡು ಕಾರಣ ಲೋಕ ಹೋಗ್ತೀವಿ. ಕಾರಣ ಲೋಕದಲ್ಲಿ ಯಾಕೆ ಹೋಗ್ತೀವಿ ಅಂದ್ರೆ, ನಮ್ಮ ಹುಟ್ಟುದಕ್ಕೂ ನಮ್ಮ ಈ ಜನ್ಮಕ್ಕೆ ಮತ್ತೆ ಮರುಜನ್ಮಕ್ಕೆ ಏನು ಕಾರಣ ಇದೆ ನಾವು ಹುಟ್ಟಕ್ಕೆ, ಅಂದ್ರೆ ಆ ಕಾರಣ ಅನ್ನೋದು ಅಲ್ಲಿ ನಿಮ್ಗೆ ಸಿಗತ್ತೆ. ಅವ ಸೊ ಅವಾಗ ಏನಾಗ್ತದೆ, ಕಾರಣ ಲೋಕಕ್ಕೆ ಹೋಗಿ ಕಾರಣ ಲೋಕದಲ್ಲಿ ಸೋಲ್ ಮಾಸ್ಟರ್ಸ್ ಇರ್ತಾರೆ, ಸೋಲ್ ಗೈಡ್ಸ್ ಇರ್ತಾರೆ, ನಮ್ಮ ಹೈಯರ್ ಸೆಲ್ಫ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಪೂರ್ಣಾತ್ಮ ಅಂತ ಏನ್ ಕರಿತೀವೋ ಆ ಪೂರ್ಣಾತ್ಮಗಳು ಅಲ್ಲಿ ಸೋಲ್ ಗೈಡ್ಸ್ ತರ ತುಂಬಾ ಹೈಯರ್ ಮಾಸ್ಟರ್ಸ್ ಎಲ್ಲ ಇರ್ತಾರೆ ಅಲ್ಲಿ. ಅವ್ರು ಏನ್ ಮಾಡ್ತಾರೆ, ನೀವು ಹೋಗಿದ ತಕ್ಷಣ ಒಂದೇ ಏನ್ ನೋಡ್ಬೇಕಂತಾರೆ, ಖಂಡಿತವಾಗಿ ನೀವು ಪೂರ್ವಜನ್ಮ ತಗೊಂಡಿದ್ರಿ, ಏನೇನು ಮಾಡಿದ್ರಿ, ಏನೇನು ಅಂಶಗಳು ಮಾಡಿದ್ರಿ, ಯಾವ ತರ ಮಾಡಿದ್ರಿ, ಯಾವ ಕರ್ಮ ಮಾಡಿದ್ರೆ ನೋಡಿ, ಯಾವ ಕರ್ಮ ನೀವು ಭೂಮಿ ಮೇಲೆ ಮಾಡಿದ್ರೆ ಎಂತ ಅನುಭವಗಳು, ಫಲಿತಾಂಶಗಳು ನಿಮ್ಗೆ ಸ್ವರ್ಗಲೋಕ ನರಕದೊಳಗೆ ಸಿಕ್ತೋ, ಅದೆಲ್ಲ ನೀವು ಒಂದ್ಸರಿ ರಿವ್ಯೂ ಮಾಡ್ಕೊಳೋದು ಅಂತ ರಿವೈಸ್ ಮಾಡ್ಕೊಳೋ ತರ ಅವಕಾಶ ಕೊಡ್ತಾರೆ. ಅದು ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ನಿಮ್ಮ ಇಡೀ ಆಕಾಶಿಕ್ ರಿಕಾರ್ಡ್ಸ್ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಪ್ರತಿಯೊಂದನು ಅಲ್ಲಿ ಸಂಗ್ರಹಿಸ್ಕೊಂಡಿರ್ತದೆ. ಏನಿರ್ತದೆ ಅದರಲ್ಲಿ, ನೀವು ಏನೇನು ಕರ್ಮಗಳು ಮಾಡಿದ್ರಿ, ಏನೇನು ಫಲಿತಾಂಶಗಳು, ನೀವು ಮತ್ತೆ ಭೂಮಿ ಬಿಟ್ಟು ಭೂಮಿನ ಬಿಟ್ಟು ಇಲ್ಲಿ ಬಂದಿದ ಮೇಲೆ ಏನೇನು ಆ ತರ ಫಲಿತಗಳು ನೀವು ಹೊಂದಿದ್ರಿ,
ಇದನ್ನು ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿಕೊಂಡು ಯಾವ್ದ್ಯಾವ್ದು ಇನ್ಕಂಪ್ಲೀಟ್ ಇದೆ, ಯಾವ ತರ ಎಷ್ಟು ನೀವು ಬೆಳೆದ್ರಿ, ಎಷ್ಟು ಏನೇನು ಕರ್ಮಗಳು ಅದಕ್ಕಿಂತ ಫಲ ಎಲ್ಲ ನೋಡಿಕೊಂಡು ಆಮೇಲೆ ಮರುಜನ್ಮಕ್ಕೆ ಪ್ಲಾನ್ ಆಗುತ್ತೆ ಸ್ನೇಹಿತರೆ. ಮರುಜನ್ಮಕ್ಕೆ ಪ್ಲಾನ್ ಆಗುವಾಗ ಯಾವ ಪ್ಯಾರೆಂಟ್ಸ್ ಬೇಕಾಗತ್ತೆ, ನಾವು ಯಾವ ಮನೇಲಿ ಹುಟ್ಟಬೇಕು, ಸೊ ಯಾವಾಗ ನಾವು ಹೋಗ್ಬೇಕಾಗತ್ತೆ, ಇದೆಲ್ಲಾನು ಅಲ್ಲೇ ಒಂದು ಡಿಸೈನ್ ಅಂತ ಒಂದು ಬ್ಲೂ ಪ್ರಿಂಟ್ ತರ, ಓಕೆ, ಒಂದು ಬ್ಲೂ ಪ್ರಿಂಟ್ ತರ ಅಲ್ಲಿ ಪ್ರಿಪೇರ್ ಆಗುತ್ತೆ. ಎಲ್ಲಿ ಪ್ರಿಪೇರ್ ಆಗುತ್ತೆ? ಕಾರಣ ಲೋಕದಲ್ಲಿ. ಕಾರಣ ಲೋಕದಲ್ಲಿ ಪ್ರತಿ ಆತ್ಮ ಅಂದ್ರೆ ನಾವು ಆತ್ಮ ಜೊತೆಗೆ 7 ಶರೀರಗಳಿದೆ ಅಲ್ವಾ. 7 ಶರೀರ ಅಂದ್ರೆ ಒಂದು ಶರೀರ ಭೌತಿಕ ಶರೀರ, ಅನ್ನಮಯ ಕೋಶ, ಅದು ಇಲ್ಲೇ ಭೂಮಿ ಮೇಲೆ ಬಿಟ್ಟು ಹೋಗ್ತೀವಿ ಅಲ್ವಾ. ಅದು ಪಂಚಭೂತಗಳಲ್ಲಿ ಮಿಳಿತವಾಗತ್ತೆ ಅಷ್ಟೇ. ಅದಾದ್ಮೇಲೆ ಮಿಕ್ಕಿ ಶರೀರಗಳಲ್ಲಿ ಒಂದು ಶರೀರ ಪ್ರಾಣಮಯ ಕೋಶನು ಇಲ್ಲೇ ಭೂಮಿ ಮೇಲೆ ಬಿಟ್ಟು ಹೋಗ್ತೀವಿ. ಅದನ್ನು ಎಥರಿಕ್ ಪದಾರ್ಥದಿಂದ ತಯಾರಾಗಿರುವಂತಹ ಆ ಶರೀರ ಭೂಮಿ ಮೇಲೆ ಬಿಟ್ಟು ಹೋಗ್ಬೇಕಾಗತ್ತೆ. ಅದರಿಂದ ನೆಕ್ಸ್ಟ್ ಇರುವಂತ ಮೆಂಟಲ್ ಬಾಡಿ, ಆಸ್ಟ್ರಲ್ ಬಾಡಿ, ಕಾಸಲ್ ಬಾಡಿ, ಸೂಪ್ರಾ ಕಾಸಲ್ ಬಾಡಿ, ಮತ್ತೆ ಅದಾದ್ಮೇಲೆ ತದನಂತರ ನಮ್ಗಿರೋದು ವಿಶ್ವಮಯ ಕೋಶ, ಅದಾದ್ಮೇಲೆ ನಿರ್ವಾಣಮಯ ಕೋಶ. ಇದೆಲ್ಲಾನು ತಗೊಂಡು ಮತ್ತೆ ನಾವು ಹಾಸ್ಟೆಲ್ ವರ್ಲ್ಡ್ ಹೋಗಿ ಹಾಸ್ಟೆಲ್ ವರ್ಲ್ಡ್ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಕಾರಣ ಲೋಕ ಹೋಗಿ ಕಾರಣ ಲೋಕದಲ್ಲಿ ನಮ್ಮ ಮರುಜನ್ಮಕ್ಕೂ ಏನೇನು ಕಾರಣಗಳಿದೆ, ಏನೇನು ನಾವು ಮಾಡ್ಬೇಕಂತ ಯೋಚನೆ ಮಾಡ್ತೀವೋ ಎಲ್ಲಾನು ನಮ್ಮ ಸೋಲ್ ಗೈಡ್ ಜೊತೆಗೆ ಪ್ಲಾನ್ ಮಾಡ್ಕೊಂಡು ಒಂದು ಬ್ಲೂ ಪ್ರಿಂಟ್ ತಗೊಂಡು ತಿರ್ಗಾ ಮತ್ತೆ ನಾವು ಜನಲೋಕದಿಂದ ವಾಪಸ್ ಅಂದ್ರೆ ಎಲ್ಲಿ ಬರಬೇಕು? ಹಾಸ್ಟೆಲ್ ವರ್ಲ್ಡ್ ಬಂದು ಹಾಸ್ಟೆಲ್ ಲೋಕ ಅಂದ್ರೆ ಹಾಸ್ಟೆಲ್ ಅದೇ ನಿಮ್ಮ ಸುವರ್ ಲೋಕ ಇದೆಲ್ಲ, ಸುವರ್ ಲೋಕ ಬಂದು ಅಲ್ಲಿ ಮತ್ತೆ ನಾವು ಒಂದು ಹಾಸ್ಟೆಲ್ ಶರೀರ ಅಂದ್ರೆ ಹಾಸ್ಟೆಲ್ ಶರೀರ ನಮ್ಗೆ ಸಿಗತ್ತೆ. ಹಾಸ್ಟೆಲ್ ಶರೀರ ಕೊಡ್ತಾರೆ ನಮಗೆ. ಹಾಸ್ಟೆಲ್ ಶರೀರದಲ್ಲಿ ಏನೇನು ಇರ್ತದೆ ಅಂದ್ರೆ, ನೀವು ಭೂಮಿ ಮೇಲೆ ಮತ್ತೆ ಹೋಗಕ್ಕೆ ಯಾವ ತರ ದೇಹ ಬೇಕು, ಆ ದೇಹದಲ್ಲಿ ಏನೇನಿರ್ಬೇಕು, 25 ಅಂಶಗಳಿರ್ತದೆ ಸ್ನೇಹಿತರೆ. 25 ಅಂಶಗಳು ನೀವು ಅರ್ಥ ಮಾಡ್ಕೊಳ್ಳಿ. ನಾವೇನೋ ಭೂಮಿ ಮೇಲೆ ಬಂದಿದೀವಿ, ನಮಗೊಂದು ಶರೀರ ಸಿಕ್ತು, ಈ ಶರೀರ ಈ ತರ ಇದೆ, ಆ ತರ ಇದೆ, ಒಂಥರ ಬ್ಲ್ಯಾಕ್ ಆಗಿದೆ, ವೈಟ್ ಆಗಿದೆ, ನಮ್ ಕಣ್ಣು ಹೋಗಿದೆ, ಕಣ್ಣು ಕೆಲಸ ಮಾಡ್ತಾ ಇಲ್ಲ, ಇಲ್ಲ ಕಾಲು ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಕೋತಾ ಇರ್ತೀವಿ. ಅದೆಲ್ಲಾನು ಅದು ಈಗ ಏನೋ ಈಗ ಆಕ್ಸಿಡೆಂಟ್ ಆಗಿ ಸುಮ್ಮನೆ ಆ ತರ ಆಗಿದ್ದು ಅಂತ ಅಲ್ಲ ಸ್ನೇಹಿತರೆ. ಇದೆಲ್ಲಾನು ಅದಕ್ಕೊಂದು ಒಳ್ಳೆ ಡಿಸೈನು, ಅದಕ್ಕೆ ಏನಾಗ್ತದೆ ಪೂರ್ತಿ ಪ್ಲಾನಿಂಗ್ ಎಲ್ಲಿ ಆಗ್ತದೆ ಗೊತ್ತಾ? ಕಾರಣ ಲೋಕದಲ್ಲಿ ಆಗ್ತದೆ. ಕಾರಣ ಲೋಕದಲ್ಲಿ ಪೂರ್ತಿ ಪ್ಲಾನ್ ತಯಾರು ಮಾಡಿ ಆಮೇಲೆ ಈ ಹಾಸ್ಟೆಲ್ ವರ್ಲ್ಡ್ ಕೊಡ್ತಾರೆ. ಹಾಸ್ಟೆಲ್ ವರ್ಲ್ಡ್ ಅಲ್ಲಿ ಏನಾಗ್ತದೆ ಅಂದ್ರೆ, ಹಾಸ್ಟೆಲ್ ಪ್ರಪಂಚದಲ್ಲಿ ಏನಾಗ್ತದೆ ಗೊತ್ತಾ, ಅಲ್ಲಿ ನಮ್ಗೆ ದೇಹ ಕೊಡ್ತಾರೆ. ದೇಹ ಹೆಂಗಿರ್ತದೆ ಅಂದ್ರೆ ಪೂರ್ತಿ ಅಲ್ಲೇ ಡಿಸೈನ್ ಆಗ್ತದೆ ಸ್ನೇಹಿತರೆ. ನೀವು ಒಂದು ಬ್ಲೂ ಪ್ರಿಂಟ್ ತಗೊಂಡು ನಿಮ್ಮ ಸೋಲ್ ಅಂದ್ರೆ ನಿಮ್ಮ ಆತ್ಮ ಈ ಬ್ಲೂ ಪ್ರಿಂಟ್ ಅಲ್ಲೇ ರೆಡಿಯಾಗಿ ಹಾಸ್ಟೆಲ್ ಪ್ರಪಂಚದಲ್ಲಿ ರೆಡಿಯಾಗಿ ಅದ್ರ ಜೊತೆಗೆ ನಮ್ಮ ಒಂದು ಕೆಳಗಡೆ ಏನಾಗ್ತದೆ, ಮಾತೃ ಗರ್ಭದಲ್ಲಿ ಎಂಟರ್ ಆಗುತ್ತೆ. 4ನೇ 5ನೇ ತಿಂಗಳಲ್ಲಿ ನಮ್ಮ ಮಾತೃ ಗರ್ಭದಲ್ಲಿ ಎಂಟರ್ ಆಗುತ್ತೆ, ಪ್ರವೇಶಿಸ್ತದೆ. ಅವಾಗ ಆ ಪ್ರವೇಶಿಸುವಾಗ ಆ ಹಾಸ್ಟೆಲ್ ಬಾಡಿ ಏನಿದೆಯೋ ಆ ಬಾಡಿನೇ ನಿಮ್ಮ ಫಿಸಿಕಲ್ ಬಾಡಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರಾಣಮಯ ಕೋಶ ಇದ್ರೆ ಏನೋ ಈ ತರ ಕಾಣಿಸ್ತಾ, ಪ್ರಾಣಮಯ ಕೋಶದಲ್ಲಿ ಏನಿದೆ ಸ್ನೇಹಿತರೆ? ಪ್ರಾಣಮಯ ಕೋಶದಲ್ಲಿ ಭೌತಿಕ ಶರೀರ ಏನಿದೆ, ನಿಮ್ಮ ಮೂಲಗಳು ಮತ್ತೆ ಬ್ಲಡ್ ಮತ್ತೆ ಒಂಥರ ಇದೆಲ್ಲ ಅಂದ್ರೆ ಎಲ್ಲ ಫಿಸಿಕಲ್ ಅವಯವಗಳು ನಿಮ್ಗೆ ಕಾಣಿಸ್ತದೆ ಅಷ್ಟೇ. ಆದ್ರೆ ಇದಕ್ಕಿರುವಂತ ಪ್ರಧಾನ ಅಂಶ ಏನಪ್ಪಾ ಅಂದ್ರೆ, ಇದಕ್ಕಿರುವಂತ ಮೇಲೆ ಸ್ವಲ್ಪ ಮೇಲೆ ಇರುವಂತ ಎನರ್ಜಿ ಬಾಡಿ ಅಂದ್ರೆ ಎಥರಿಕ್ ಬಾಡಿ, ಅದ್ರ ಮೇಲೆ ಇರುವಂತ ಆಸ್ಟ್ರಲ್ ಬಾಡಿ. ಆಸ್ಟ್ರಲ್ ಬಾಡಿ ನಿಮ್ಮ ನಿಜ ಸ್ವರೂಪ ಅಂತ ಅರ್ಥ ಮಾಡ್ಕೊಳ್ಳಿ ಆಲ್ವೇಸ್. ಓಕೆ, ಆಸ್ಟ್ರಲ್ ಬಾಡಿಯಲ್ಲಿ 25 ಅಂಶಗಳು ನಾನು ಈಗಾಗಲೇ ಹೇಳ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಪಂಚ ಕರ್ಮೇಂದ್ರಗಳಿರಬೇಕು, ಪಂಚ ಜ್ಞಾನೇಂದ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಗಳು, ಪಂಚ ಪ್ರಾಣಗಳು, ಆಯ್ತಾ. ಒಂದು ಆತ್ಮ, ಒಂದು ಮೈಂಡ್, ಅರ್ಥ ಆಯ್ತಾ. ಅಂದ್ರೆ ಒಂದು ಮೈಂಡ್ ಅಂದ್ರೆ ಏನು? ಮೈಂಡ್ ಅಲ್ಲಿ 4 ಇರುತ್ತೆ. 4 ಏನು? ಮನೋಚಿತ್ತ ಅಹಂಕಾರ ಬುದ್ಧಿ, ಈ 4 ಇರುತ್ತೆ. ಅಂದ್ರೆ ಒಂದು ಈಗೋ ಇರುತ್ತೆ, ಒಂದು ಆ ನಮ್ಮ ಕಾನ್ಸಿಯಸ್ ಮೈಂಡ್ ಇರುತ್ತೆ, ಅದಾದ್ಮೇಲೆ ಬುದ್ಧಿ ಇರುತ್ತೆ, ಆಮೇಲೆ ಚಿತ್ತ ಅಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಇದನ್ನು ಬರುತ್ತೆ ನಿಮ್ ಜೊತೆಗೆ. ಸೋಲ್ ಬಂತು, ಇದು 4 ಬಂತು. ಅದೊಂದು ಪಂಚ ಪಂಚ ಜ್ಞಾನೇಂದ್ರಿಯಗಳು ಗೊತ್ತು ಈಗಾಗಲೇ ನಿಮ್ಗೆ. ಸೊ ಆ ಪಂಚ ಜ್ಞಾನೇಂದ್ರಿಯಗಳು ಮತ್ತೆ ಪಂಚ ಕರ್ಮೇಂದ್ರಿಯಗಳು ಬರ್ತದೆ. ಸೊ ಇಷ್ಟೆಲ್ಲ ಅಂಶಗಳು ಸ್ನೇಹಿತರೆ ಟೋಟಲ್ ನೀವು ನೋಡಿದ್ರೆ 25 ಅಂಶಗಳು ನಿಮ್ಗೆ ಹಾಸ್ಟೆಲ್ ಬಾಡಿಯಲ್ಲಿ ಸೇರಿಸ್ತಾರೆ. ಆ ಹಾಸ್ಟೆಲ್ ಬಾಡಿ ಕೆಳಗಡೆ ಬಂದ್ರೆ ಅದು ಒಂದು ಬ್ಲೂ ಪ್ರಿಂಟ್ ತಗೊಂಡು ನಮ್ಮ ಸೋಲ್ ಅಂದ್ರೆ ಆತ್ಮ ಅದ್ ಜೊತೆಗೆ ಯಾವಾಗ ಗರ್ಭದಲ್ಲಿ ಪ್ರವೇಶಿಸ್ತದೋ ಅವಾಗ ನಿಮ್ಗೆ ಅದು ಪ್ರಕಾರ ನಿಮ್ಮ ಪೂರ್ತಿ ಈ ದೇಹ, ಈ ಫಿಸಿಕಲ್ ಬಾಡಿ ಅನ್ನೋದು ಮಾತೃ ಗರ್ಭದಲ್ಲಿ ಅದು ಬೆಳೀತಾ ಬರ್ತದೆ ಸ್ನೇಹಿತರೆ. ಅದು ಪ್ರಕಾರ ಬೆಳೀತದೆ ಅಷ್ಟೇ ಬಿಟ್ಟು ಏನೋ ಒಂದು ನಾವು ಒಂದು ರೂಪ ಇದೆ, ನಮ್ಗೊಂದು ರೂಪ ಯಾವುದೋ ಒಂದು ರೂಪ ಸಿಕ್ತು, ಆಚೆ ಕಡೆ ಬಂದ್ವಿ, ತುಂಬಾ ಬ್ಯೂಟಿಫುಲ್ ಆಗಿದ್ವಿ, ಇಲ್ಲ ತುಂಬಾ ಸುಂದರವಾಗಿದೆ ನಮ್ಮ ಮಗು ಅಂತ ಅನ್ಕೊಂತಾ ಇದ್ವಿ. ಆ ತರ ಅಲ್ಲ ಸ್ನೇಹಿತರೆ, ಅಷ್ಟು ಈಸಿಯಾಗಿ ಇದು ಆಗಿಲ್ಲ ಕೆಲಸ. ಅರ್ಥ ಮಾಡ್ಕೊಳ್ಳಿ. ಇದು ಗರ್ಭಧಾರಣೆ ಆಗಿರೋದೇ ಈ ತರ ಆಗತ್ತೆ ಗರ್ಭಧಾರಣ ಅದು. ಓಕೆ, ಗರ್ಭಧಾರಣ ಆಗೋದೊಂದೆಲ್ಲ
ಅಂದ್ರೆ ಯಾವಾಗ ಈ ಹಾಸ್ಟೆಲ್ ಸ್ನೇಹಿತರೆ, ಈ ಹಾಸ್ಟೆಲ್ ಬಾಡಿ ಪೂರ್ತಿ ಬ್ಲೂ ಪ್ರಿಂಟ್ ರೆಡಿ ಆಗಿ ಹಾಸ್ಟೆಲ್ ಪ್ರಪಂಚದಲ್ಲಿ ಇರುವಾಗನೇ ಏನಾಗ್ತದೆ, ಅಲ್ಲಿಂದ ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾರ ಜೊತೆಗೆ? ನಮ್ಮ ತಾಯಿ ಜೊತೆಗೆ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುತ್ತೆ. ಏನ್ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುತ್ತೆ? ಈಗ ನಾನು ನಿಮ್ಮ ಗರ್ಭದಲ್ಲಿ ನಾನು ಬರಕ್ಕೆ ನಾನು ತಯಾರಾಗಿದ್ದೀನಿ. ಸೊ ಈ ತರ ಅಂಶಗಳು ಬೇಕು ಅಂದ್ರೆ ಇದೆಲ್ಲ ಸೆಲೆಕ್ಷನ್ ಮೇಲೆ ಆಗ್ತದೆ, ಕಾರಣಲೋಕದಲ್ಲೇ ಆಗತ್ತೆ. ನಿಮ್ಮ ಮಾತೃ ಜೊತೆಗೆ, ನಿಮ್ಮ ತಾಯಿ ಜೊತೆಗೆ ಕಾರಣ ಲೋಕದಲ್ಲೇ ಎಲ್ಲ ಕಮ್ಯುನಿಕೇಶನ್ ಆಗಿ ಅವರು ಓಕೆ ಅಂತ ಒಪ್ಕೊಂಡಿದ ಮೇಲೆ ಅವಾಗ ಏನಾಗ್ತದೆ, ಈ ಹಾಸ್ಟೆಲ್ ಬಾಡಿ ಯಾವಾಗ ರೆಡಿ ಆಗ್ತದೋ ಅವಾಗ ಅಂದ್ರೆ ನಮ್ಮ ತಾಯಿ ಜೊತೆಗೆ ಮತ್ತೆ ಒಂದ್ಸರಿ ಕಮ್ಯುನಿಕೇಶನ್ ಆಗಿ ಅವಾಗ ಗರ್ಭ ಪ್ರವೇಶ ಅನ್ನೋದು ಆಗತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಕೆಲಸ ಆಗತ್ತೆ. ಸುಮ್ಮನೆ ಏನೋ ನಾವು ಅನ್ಕೊಂಡಿದ ಪ್ರಕಾರ ಬಯೋಲಾಜಿಕಲಿ ಏನೋ ಗರ್ಭಧಾರಣ ಆಗಿದೆ, ಗರ್ಭಧಾರಣ ಆದ ತಕ್ಷಣ ಒಂದು 9 ತಿಂಗಳಾದ್ಮೇಲೆ ನಮ್ಗೆ ಮಗು ಬಂದದ್ದು ಅಂತ ನಾವು ಅನ್ಕೋತೀವಿ. ಇದ್ರ ಕೆಳಗಡೆ ಇಷ್ಟು ಟೆಕ್ನಾಲಜಿ ಇದೆ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಸ್ಪಿರಿಚುವಲ್ ಟೆಕ್ನಾಲಜಿ ಇದೆ, ಇದು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಸ್ನೇಹಿತರೆ. ಇದಕ್ಕೂ ಅಂದ್ರೆ ಇದೆಲ್ಲಾನು ಏನಂದ್ರೆ ನಾವು ಅನ್ಕೋತೀವಿ ಅಂದ್ರೆ ಸ್ಪಿರಿಚುವಲ್ ಪ್ರೆಗ್ನೆನ್ಸಿ ಅಂತ ಕರಿತೀವಲ್ಲ. ಸ್ಪಿರಿಚುವಲ್ ಪ್ರೆಗ್ನೆನ್ಸಿ ಅಂದ್ರೆ ಇನ್ನೂ ಅಂಶಗಳು ಏನೇನಿದೆ ಅಂತ ತಿಳ್ಕೊಳ್ಳೋಣ. ಈಗ ಗರ್ಭಧಾರಣ ಅಂದ್ರೆ ಯಾವ ತರ ಆಗಿದೆ, ಯಾವ ತರ ಒಳಗಡೆ ಆತ್ಮ, ನಮ್ಮ ಹಾಸ್ಟೆಲ್ ಬಾಡಿ ಅಂದ್ರೆ ನಮ್ಮ ಹಾಸ್ಟೆಲ್ ದೇಹ ಜೊತೆಗೆ ಈ 7 ಶರೀರಗಳಂದ್ರೆ ಆ ಮೇಲೆಯಿಂದ ಬರೋದು 5 ಶರೀರಗಳು ಮಾತ್ರ, ಕೆಳಗಡೆ 2 ಶರೀರಗಳು ರೆಡಿ ಆಗುತ್ತೆ. ಒಂದು ಯಾವುದು? ಎಥ್ರಿಕ್ ಬಾಡಿ, ಮತ್ತೆ ಈ ಪ್ರಾಣಮಯ ಕೋಶ, ಮತ್ತೆ ಭೌತಿಕ ಕೋಶ ಅಂದ್ರೆ ಅನ್ನಮಯ ಕೋಶ. ಈ ಎರಡು ಮಾತ್ರ ಈ ಭೂಮಿ ಮೇಲೆ ರೆಡಿ ಆಗುತ್ತೆ. ಇನ್ನು 5 ಶರೀರಗಳು ನಾವು ಮೇಲೆ ತಗೊಂಡ್ ಬರ್ತೀವಿ. ಅಂದ್ರೆ ನಿಮ್ಮ ಆತ್ಮ ಜೊತೆಗೆ 5 ಶರೀರಗಳು ಬರುತ್ತೆ. ಯಾವ್ದಾವ್ದು ನಿಮ್ಗೆ ಈಗಾಗಲೇ ಗೊತ್ತು. ಅಂದ್ರೆ ಸೊ ನಮ್ಮ ಹಾಸ್ಟೆಲ್ ಬಾಡಿ, ಮತ್ತೆ ಅಂದ್ರೆ ಮೆಂಟಲ್ ಬಾಡಿ, ಆಮೇಲೆ ಕಾಜಲ್ ಬಾಡಿ, ಮತ್ತೆ ಸುಪ್ರಾ ಕಾಜಲ್ ಬಾಡಿ, ಮತ್ತೆ ವಿಶ್ವಮಯ ಕೋಶ ಸ್ಪಿರಿಚುವಲ್ ಬಾಡಿ, ಕೊನೆಯದಾಗಿ ನಿರ್ವಾಣಮಯ ಕೋಶ ಅಂದ್ರೆ ನಿರ್ವಾಣಿಕ್ ಬಾಡಿ. ಈ 5 ಶರೀರಗಳು ನಮ್ಮ ಜೊತೆಗೆ, ಆತ್ಮ ಜೊತೆಗೆ ನಮ್ಮ ಕೆಳಗಡೆ ಭೂಮಿ ಮೇಲೆ ತಾಯಿ ಗರ್ಭದ ಒಳಗಡೆ ಪ್ರವೇಶಿಸ್ತದೆ. ಇದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಗರ್ಭಧಾರಣ ಅಂದ್ರೆ 5 ತಿಂಗಳಲ್ಲಿ ನಮ್ಮ ಆತ್ಮ ಇಷ್ಟು 5 ಶರೀರಗಳು ಇಟ್ಕೊಂಡು ಒಳಗಡೆ ಪ್ರವೇಶಿಸಿದೆ. ಅವಾಗ ಇಲ್ಲಿ ತಯಾರಾಗ್ತಿರೋದು ಅಂದ್ರೆ ಎಥ್ರಿಕ್ ಬಾಡಿ. ಸೊ ದಿನ ದಿನ ಅಭಿವೃದ್ಧಿ ಆಗ್ತಾ ಪೂರ್ತಿ ಶರೀರ ರೆಡಿ ಆಗೋ ಟೈಮ್ಗೆ ಎಥ್ರಿಕ್ ಬಾಡಿ ರೆಡಿ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಗರ್ಭದ ಒಳಗಡೆ ಪೂರ್ತಿ ಶರೀರ ಯಾವಾಗ ರೆಡಿ ಆಗುತ್ತೋ ಆ ಟೈಮ್ಗೆ ಏನ್ ರೆಡಿ ಆಗುತ್ತೆ? ಎಥ್ರಿಕ್ ಬಾಡಿ ರೆಡಿ ಆಗುತ್ತೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಓಕೆ. ಸೊ ಯಾವಾಗ ಎಥ್ರಿಕ್ ಬಾಡಿ ರೆಡಿ ಆಗಿದೆ, ನಿಮ್ಮ ಭೌತಿಕ ದೇಹನು ಗರ್ಭ ಒಳಗಡೆ ಪೂರ್ತಿ ತಯಾರಾಗಿದೆ ಅಂದ್ರೆ ಅವಾಗ 9 ತಿಂಗಳು ಅಂತ ನಾವು ಕರಿತೀವಲ್ಲ. ಸೊ ಡೆಲಿವರಿ ಟೈಮ್ ಅಂತ ಕರಿತೀವಿ. ಅವಾಗ ಡೇಟ್ ಕೊಟ್ಟಿರ್ತಾರೆ ಡಾಕ್ಟರ್ಸ್ಗಳು. ಇಲ್ಲ ಅಂದ್ರೆ ನಿಜವಾಗಿ ಅಂದ್ರೆ ಸೊ ಒಂದು ನೈಸರ್ಗಿಕವಾಗಿ ಡೆಲಿವರಿ ಆಗ್ಬೋದು, ಸೊ ನ್ಯಾಚುರಲ್ ಡೆಲಿವರಿ ಆಗ್ಬೋದು, ಯಾವುದೇ ಇರಲಿ 9 ತಿಂಗಳಲ್ಲಿ ಆ ಟೈಮ್ಗೆ ಪೂರ್ತಿ ನಿಮ್ಮ ಎಥ್ರಿಕ್ ಬಾಡಿ ಅಂದ್ರೆ ಪ್ರಾಣಮಯ ಕೋಶ ರೆಡಿ ಆಗಿದೆ, ಭೌತಿಕ ಶರೀರ ಅನ್ನಮಯ ಕೋಶ ರೆಡಿ ಆಗಿದೆ. ಈಗ 9 ತಿಂಗಳ ಟೈಮಲ್ಲಿ ಅವಾಗ ಡೆಲಿವರಿ ಅನ್ನೋದು ಸೊ ಇದಾಗತ್ತೆ. ಅಂದ್ರೆ ಮಹಿಳೆಯರಿಗೆ ಡೆಲಿವರಿ ಆಗುತ್ತೆ. ಅದನ್ನು ನಾವು ಶಿಶು ಅನ್ನೋದು, ಮಗು ಅನ್ನೋದು ಆಚೆ ಕಡೆ ಬರ್ತಾರೆ. ಅಂದ್ರೆ ಇದಕ್ಕೂ ಇಷ್ಟು ಪ್ರಾಸೆಸ್ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಗರ್ಭಧಾರಣ ಅನ್ನೋದು ಅಷ್ಟು ಸುಲಭವಿಲ್ಲ. ಇದಕ್ಕೆ ಎಷ್ಟೋ ಪ್ರಯತ್ನ, ಎಷ್ಟೋ ಯಶಸ್ವಿ. ಅಂದ್ರೆ ಪೂರ್ತಿ ಪ್ಲಾನಿಂಗ್ ಇಟ್ಕೊಂಡೆ ಒಂದು ಪದ್ಧತಿ ಪ್ರಕಾರ ಇಷ್ಟು ಪ್ಲಾನಿಂಗ್ ಮೇಲೆ ಗರ್ಭಧಾರಣ ಆಗೋದು, ಮತ್ತೆ ಗರ್ಭಧಾರಣೆಯಿಂದ ಶಿಶು ಬರೋದು ಇಷ್ಟಿರ್ತದೆ. ಇದು ನಾವು ಪ್ರತಿಯೊಬ್ಬರು ತಿಳಿಬೇಕಂತ ಜ್ಞಾನ ಸ್ನೇಹಿತರೆ. ಇದು ಆಧ್ಯಾತ್ಮಿಕ ಜ್ಞಾನ, ಒಳ್ಳೆ ಆಧ್ಯಾತ್ಮಿಕ ಜ್ಞಾನ ಇದು ಕೆಳಗಡೆ ಇದೆ ಅಂತ ತಮ್ಗೆಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟೆಲ್ಲ ಆಗಿದೆಲ್ಲ. ಈಗ ಏನಾಗ್ತದೆ, ನಾವು ಈಗ ಅಂದ್ರೆ ಮಗು ಆಚೆ ಕಡೆ ಬಂದಿದ ಮೇಲೆ ಸೊ ಈಗ ನಾವು ಒಂದು ಶಿಶು ಅಂದ್ರೆ ಒಂದು ಬಾಲಾತ್ಮ ಅಂದ್ರೆ ಅದ್ರ ಏನಾಗ್ತದೆ, ಒಂದು ಜೀವನನು ಒಂದು 4 ದಶೆಯಲ್ಲಿ ಆಗ್ತಾ ಇರ್ತದೆ. ಅಂದ್ರೆ ಒಂದು ಚೈಲ್ಡ್ ಅಂದ್ರೆ ಒಂದು ಬೇಬಿ ಇನ್ಫ್ಯಾಂಟ್ ತರ ಇರ್ತೀರಿ. ಅದಾದ್ಮೇಲೆ ಸ್ವಲ್ಪ ಮಗು ತರ ಕಿಡ್ ತರ ರೆಡಿ ಆಗೋದು, ಒಂದು ಚೈಲ್ಡ್ ಆಗ್ತೀರಿ. ಅದಾದ್ಮೇಲೆ ಏನಾಗ್ತದೆ, ಮತ್ತೆ ಯಂಗ್ಸ್ಟರ್ ಅಂದ್ರೆ ಯುವಕರಾಗ್ತೀರಿ. ಅದಾದ್ಮೇಲೆ ಸೊ ಪ್ರೌಢವಾಗಿ ಆಮೇಲೆ ನೆಕ್ಸ್ಟ್ ಈ ತರ ಬೆಳೀತಾ ಇರ್ತದೆ. ಅಂದ್ರೆ ಶರೀರ ಅನ್ನೋದು ಸೊ ವಿವಿಧ ಸ್ಟೇಜ್ ಅಲ್ಲಿ ಬೆಳೀತಾ ಹೋಗ್ತದೆ ಸ್ನೇಹಿತರೆ. ಆಯ್ತು. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಪ್ರೋಸೆಸ್ಸು ಮೇಲೆ ಲೋಕದಲ್ಲಿ ಆಗ್ತಾ ಇರುವಾಗ ಅಂದ್ರೆ ನಮ್ಮ ತಾಯಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಸ್ಪಿರಿಚುವಲ್ ಪ್ರೆಗ್ನೆನ್ಸಿ ಚೆನ್ನಾಗಿರ್ಬೇಕು. ನಮ್ಮ ಮಗು ಆಚೆ ಕಡೆ ಬರುವಂತ ಮಗು ಅತ್ಯುತ್ತಮವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಮೇಲೆದಿಂದ ಯಾವುದೇ ಕಮ್ಯುನಿಕೇಶನ್ ಅಂದ್ರೆ ಮೇಲೆದಿಂದ ಯಾವುದೇ ನಮ್ಮ ಊರ್ಧ್ವ ಲೋಕದಿಂದ ಅಂದ್ರೆ ಕಾರಣ ಲೋಕ, ಇಲ್ಲಾಂದ್ರೆ ಹಾಸ್ಟೆಲ್ ಲೋಕ ಇದೆಲ್ಲ, ಹಾಸ್ಟೆಲ್ ಪ್ರಪಂಚ, ಅಲ್ಲಿಂದ ಯಾವುದೇ ಕಮ್ಯುನಿಕೇಶನ್ ನಿಮ್ಗೆ ಸರಿಯಾಗಿ ಸೇರ್ಬೇಕು. ನಿಮ್ಮ ಮಗು ಯಾರು ಬರ್ತಾ ಇದ್ದಾರೆ, ಯಾರು ನಾವು ಅವ್ರಿಗೆ ಯಾರು ಪರ್ಮಿಷನ್ ಕೊಡ್ತಾ ಇದೀವಿ, ಅದೆಲ್ಲಾನು ಪ್ರತಿಯೊಂದನು ನಿಮ್ಮ
ಉಪಚೇತನ ಮನಸ್ಸಿಗೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಗೊತ್ತಾಗ್ತದೆ ಸ್ನೇಹಿತರೆ. ಆದ್ರೆ ಉಪಚೇತನ ಮನಸ್ಸು ಅನ್ನೋದು ನಮ್ಗೆ ಸಿಗಲ್ಲ, ಅಂದ್ರೆ ಅದಕ್ಕೂ ನಮ್ಗೆ ಅದು ಕನೆಕ್ಟಿವಿಟಿ ಸಿಗಲ್ಲ ಸ್ನೇಹಿತರೆ. ಅಂದ್ರೆ ಅದಕ್ಕೂ ನಾವು ಅನುಸಂಧಾನ ಆಗಕ್ಕೆ ನಮ್ಗೆ ಅವಕಾಶ ಇಲ್ಲ. ಯಾಕಂದ್ರೆ ನೋಡಿ, ಎಷ್ಟೋ ಎಷ್ಟೋ ತಾ ಎಷ್ಟು ಯಾವ್ಯಾರು ಯಾರು ಈ ಪೇರೆಂಟ್ ಆಗ್ಬೇಕಂತ ಅನ್ಕೊಂತಾರೋ, ಯಾರ್ಯಾರು ಮಾತೃಮೂರ್ತಿ ಆಗ್ಬೇಕಂತ ಅನ್ಕೊಂತಾರೋ ಅವರೆಲ್ಲರೂ ಏನು, ಸೊ ಎಲ್ಲರೂ ಧ್ಯಾನ ಮಾಡಲ್ಲ. ಓಕೆ, ಧ್ಯಾನ ಮಾಡಲ್ಲ ಅಂತ ಏನಾಗ್ತದೆ ಗೊತ್ತಾ? ನಿಮ್ಗೆ ಯಾರು ಮಗು ನಿಮ್ಮ ಹೊಟ್ಟೆ ಒಳಗಡೆ ಬರ್ತಾ ಇದಾರೋ, ಗರ್ಭ ಒಳಗಡೆ ಬರ್ತಾ ಇದಾರೋ, ಅವ್ರ ಜೊತೆಗೆ ನೀವು ಕಮ್ಯುನಿಕೇಶನ್ ಯಾರು ಮಾಡ್ಬೇಕಾಗಿದ್ರ, ಯಾವ ತರ ಮಗು ನಿಮ್ಗೆ ಬೇಕಾಗತ್ತೆ, ಇದೆಲ್ಲಾನು ಏನ್ ಮಾಡ್ಬೇಕು ಗೊತ್ತಾ? ನಿಮ್ಮ ನಿಮ್ಮ ಕಲ್ಪ ಅಂದ್ರೆ ನಿಮ್ಮ ಸ್ವಯ ಅಂದ್ರೆ ಒಂಥರ ಸಂಕಲ್ಪದಿಂದನೂ ಚೆನ್ನಾಗಿ ಕೆಲಸ ಆಗ್ತದೆ. ಅಂದ್ರೆ ನಿಮ್ಮ ಸಂಕಲ್ಪ ಏನು, ನಿಮ್ಮ ಮನಸ್ಸು ಒಳಗಡೆ ಯಾವ ತರ ಮಗು ಬೇಕು ನಿಮ್ಗೆ, ಸೊ ಏನೇನು ಅಂತ ನೀವು ನಿಮ್ಮ ಒಳಗಡೆ ನೀವೂ ಒಂದು ಸಂಕಲ್ಪ, ನೀವೂ ಸಹ ಇಲ್ಲಿಂದ ಒಂದು ಥಾಟ್ ಜನರೇಟ್ ಮಾಡ್ಬೋದು. ಆ ಥಾಟ್ಸ್ ಅನ್ನೋದು ಯಾವಾಗ ಒಳ್ಳೆ ಥಾಟ್ ಜನರೇಟ್ ಮಾಡ್ತಿರೋ, ಇದೆಲ್ಲ ಕಮ್ಯುನಿಕೇಶನ್ ಮೇಲೆ ಆಗ್ತಾ ಇರ್ತದೆ. ಅಂದ್ರೆ ಪ್ರಪಂಚ ಅಂದ್ರೆ ವಿಶ್ವಕ್ಕೆ ಹೋಗುತ್ತೆ. ಇದು ವಿಶ್ವಕ್ಕೆ ಹೋದ್ಮೇಲೆ ಏನಾಗ್ತದೆ, ಸೊ ಇಂಥ ಮಗು ನಮ್ಗೆ ಬೇಕು ಇಂತಿಂತ ಅನ್ನುವಾಗ ಖಂಡಿತವಾಗಿ ಈ ನಿಮ್ಮ ಆಲೋಚನಾ ಪ್ರಕಾರ, ನಿಮ್ಮ ಥಾಟ್ಸ್ ಪ್ರಕಾರ, ಸಂಕಲ್ಪ ಪ್ರಕಾರ ಅಂತೆ ಮಗುನು ಮೇಲೆ ಸೆಲೆಕ್ಷನ್ ಆಗತ್ತೆ ಸ್ನೇಹಿತರೆ. ಅಂದ್ರೆ ಎಷ್ಟೋ ಸೋಲ್ಸ್ಗಳು ರೆಡಿ ಇರ್ತದೆ, ಎಷ್ಟೋ ಸೋಲ್ಸ್ಗಳು ಕಾರಣ ಲೋಕದಲ್ಲಿ ಕೆಳಗಡೆ ಬರ್ಬೇಕಂತ ರೆಡಿ ಇರ್ತದೆ. ಅವಾಗ ನಿಮ್ಮ ಆಲೋಚನಾ ಪ್ರಕಾರ ನೀವು ಒಳ್ಳೆ ಧ್ಯಾನ ಮಾಡ್ತಾ ಒಳ್ಳೆ ಆಧ್ಯಾತ್ಮಿಕ ಚಿಂತನೆ ಇಟ್ಕೊಂಡಿದ್ರೆ ಏನಾಗ್ತದೆ, ನಿಮ್ಗೆ ಏನ್ ಬೇಕೋ ಅಂತ ಮಗು ನಿಮ್ಮ ಗರ್ಭಧಾರಣಕ್ಕೆ ಗರ್ಭ ಒಳಗಡೆ ಪ್ರವೇಶಿಸಕ್ಕೆ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೋಬೇಕು ನಾವು. ನಾವೇನ್ ಮಾಡ್ತೀವಿ, ಯಾವಾಗಲೂ ಜಗಳ ಮಾಡೋದು, ಇಲ್ಲಾಂದ್ರೆ ಸರಿಯಾಗಿ ಊಟ ಮಾಡಲ್ಲ, ಮತ್ತೆ ಏನೋ ನಕಾರಾತ್ಮಕ ಅಂಶಗಳು ತುಂಬಾ ನಕಾರಾತ್ಮಕವಾಗಿ ನಾವು ಚಿಂತನೆ ಮಾಡ್ತಾ ಇರೋದು, ಇದೆಲ್ಲ ಮಾಡುವಾಗ ಏನಾಗ್ತದೆ ಗೊತ್ತಾ? ಇದೊಂದು ಗೊಂದಲ. ಈ ಗೊಂದಲ ಆಗುವಾಗ ನಿಮ್ಗೆ ನಿಮ್ಮ ಫ್ರೀಕ್ವೆನ್ಸಿಗೆ ತಕ್ಕ, ನಿಮ್ಮ ವೈಬ್ರೇಷನ್ಸ್ ತಕ್ಕ ಅಂತ ಮಗುವೆ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸೋಲ್ಗಳು ನೋಡಿ, ಈಗಾಗಲೇ ನಮ್ಗೆಲ್ಲ ಗೊತ್ತು. ಒಬ್ಬೊಬ್ರು ಒಂದು ಸೋಲ್ ಸ್ಟೇಜ್ ಅಂದ್ರೆ ಒಬ್ಬೊಬ್ರು ಒಂದು ಆತ್ಮ ದಶೆಯಲ್ಲಿ ಇರ್ತಾರೆ. ಎಲ್ಲರೂ ಒಂದೇ ಆತ್ಮ ದಶೆ ಅಲ್ಲ. ನಾವು ಈಗಾಗಲೇ ಎಷ್ಟೋ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ ಆತ್ಮ ಹಂತಗಳು ಎಷ್ಟಿದೆ ಅಂತ. ಆತ್ಮ ಅಂಶಗಳು ನೋಡಿದ್ರೆ ನಾವು ಏನ್ ಹೇಳ್ತೀವಿ, ಸೊ ಒಂದು ಬೇಬಿ ಇನ್ಫ್ಯಾಂಟ್ ಸೋಲ್ ಅಂತ ಕರಿತೀವಿ, ಆಮೇಲೆ ಚೈಲ್ಡ್ ಸೋಲು, ಆಮೇಲೆ ಯಂಗ್ ಸೋಲು, ಆಮೇಲೆ ಸೊ ಮೆಚೂರ್ಡ್ ಸೋಲು, ಓಲ್ಡ್ ಸೋಲು, ಈ ತರ, ಆಮೇಲೆ ಟ್ರಾನ್ಸ್ಜೆಂಡಲ್ ಸೋಲ್, ವಿಮುಖ ಆತ್ಮ, ಅದಾದ್ಮೇಲೆ ಅನೇಕನ ಆತ್ಮ ಅಂದ್ರೆ ಇನ್ಫೈನೈಟ್ ಸೋಲ್. ಇಷ್ಟು ಸ್ಟೇಜಸ್ ಅಂದ್ರೆ ಸೋಲ್ಗಳಿಂದ ಇಷ್ಟು ಸ್ಟೇಜಸ್ ಇದೆ. ಅಂದ್ರೆ ಪ್ರತಿ ಮಾನವರುನು ಎಷ್ಟು ಈ ಎಲ್ಲಾ ಆತ್ಮ ಅಂಶ ಹಂತಗಳಿಂದ ಬೆಳಿಬೇಕಾಗತ್ತೆ ಒಂದು ಜೀವನದಲ್ಲಿ. ಅಂದ್ರೆ ಎಷ್ಟೋ 300ರಿಂದ 400 ಜನ್ಮಗಳು ತಗೊಂತೀವಿ ಸ್ನೇಹಿತರೆ. ಯಾವ್ದು ತಗೊಂತೀವಿ? 300ರಿಂದ 400 ಜನ್ಮಗಳು ಈ ಭೂಮಿ ಮೇಲೆ ತಗೊಂತೀವಿ. ಯಾವ್ದಕ್ಕಂದ್ರೆ ನಮ್ಮ ಪೂರ್ತಿ ದಿವ್ಯಜ್ಞಾನ ಪ್ರಕಾಶ ಪಡೆಯಕ್ಕೆ, ಇಲ್ಲ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಪಡೆಯಕ್ಕೆ, ಇಲ್ಲ ಅಂದ್ರೆ ಇದೇ ನಾವು ಹೇಳ್ತೀವಿ ಮೋಕ್ಷ ಮುಕ್ತಿ ಅಂತ ಕರಿತೀವಲ್ಲ, ಯಾವ್ದಾದ್ರಲ್ಲಿ ಹೆಸರು ಯಾವ್ದಾದ್ರಲ್ಲಿ ಅದು ಪಡೆಯಕ್ಕೆ ನಮ್ಗೆ 300ರಿಂದ 400 ಜನ್ಮಗಳು ಈ ಭೂಮಿ ಮೇಲೆ, ಇಲ್ಲಾಂದ್ರೆ ಈ ಭೂಮಿ ಇಲ್ಲಾಂದ್ರೆ ಇನ್ನೊಂದು ಗ್ರಹ ಎಲ್ಲೇ ಆದ್ರೆ ಈ ವಿಶ್ವದಲ್ಲಿ ನಾವು ಜನ್ಮಗಳು ಪಡಿತಾ ಇರ್ತೀವಿ. ಇದು ಅರ್ಥ ಮಾಡ್ಕೋಬೇಕು ನಾವು. ಮತ್ತೆ ಇಷ್ಟು ಜನ್ಮಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಸೋಲು ಅಷ್ಟೇ ಸ್ನೇಹಿತರೆ. ಪ್ರತಿ ಒಂದು ಸೋಲ್ ಅಂದ್ರೆ ಒಂದು ಇಂಡಿವಿಜುವಲ್ ಸೋಲ್ ಅಂತ ಕರಿತೀವಲ್ಲ, ಅಂದ್ರೆ ನಮ್ಮ ಒಂದು ಆತ್ಮ ಅಂಶ ಅನ್ನೋದು ಪೂರ್ಣಾತ್ಮದಿಂದ ಏನಾಗ್ತದೆ, ಪೂರ್ಣಾತ್ಮದಿಂದ ಪಕ್ಕಕ್ಕೆ ಅಂದ್ರೆ ಪೂರ್ಣಾತ್ಮದಿಂದ ಡಿವೈಡ್ ಆಗಿ ಬರ್ತದೆ. ಆ ಪೂರ್ಣಾತ್ಮದಿಂದ ಡಿವೈಡ್ ಆಗಿ ಬಂದಿದ ಮೇಲೆ ಇಷ್ಟು ಜನ್ಮಗಳು 300ರಿಂದ 400 ಜನ್ಮಗಳು ತಗೊಂತ ಆತ್ಮ ಪುರೋಗತಿ ಆಗ್ತಾ ಬರ್ತದೆ, ಆತ್ಮ ಪರಿಣಿತ ಆಗ್ತಾ ಬರ್ತದೆ. ಒಂದು ನೋಡಿ, ನಾವು ಅವಾಗಲೇ ಜಸ್ಟ್ ಹುಟ್ಟಿರುವಂತ ಸೋಲ್, ಆವಾಗಲೇ ಜಸ್ಟ್ ನಮ್ಮ ಪೂರ್ಣಾತ್ಮದಿಂದ ಆಚೆ ಕಡೆ ಬಂದಿರುವಂತ ಸೋಲ್ ಏನಂತ ಕರಿತೀವಿ ಅಂದ್ರೆ ಇನ್ಫ್ಯಾಂಟ್ ಸೋಲ್ ಅಂತ ಕರಿತೀವಿ ಸ್ನೇಹಿತರೆ. ಇನ್ಫ್ಯಾಂಟ್ ಶೈಶವ ಆತ್ಮ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. ಆ ಶೈಶವ ಆತ್ಮ ದಶದಿಂದ ಎಷ್ಟುವರೆಗೆ ಬರ್ತೀವಿ ನಾವು? ಮೆಚೂರ್ಡ್ ಸೋಲ್, ಅಂದ್ರೆ ಮೆಚೂರ್ಡ್ ಸೋಲ್, ಓಲ್ಡ್ ಸೋಲ್, ಮತ್ತೆ ಅನೇಕ ಆತ್ಮ ಅಂದ್ರೆ ಇನ್ಫೈನೈಟ್ ಸೋಲ್ ವರೆಗೂ ಬೆಳಿತೀವಿ. ಅಂದ್ರೆ ಇಷ್ಟು ಬೆಳಿಬೇಕಾದ್ರೆ 300ರಿಂದ 400 ಜನ್ಮಗಳು ಬೇಕಾಗತ್ತೆ ಪ್ರತಿಯೊಬ್ಬರಿಗೂ. ಅವಾಗ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಎಷ್ಟೋ ಅಂದ್ರೆ ವಿವಿಧ ಆತ್ಮ ದಶಗಳಿರುವಂತ ಆತ್ಮಗಳು ಮೇಲೆ ತಯಾರಾಗ್ತದೆ, ಮೇಲೆ ಇರ್ತದೆ ಕಾರಲೋಕದಲ್ಲಿ. ಅವರೆಲ್ಲಾನು ಜನ್ಮ ಪಡೆಯಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಅವರೆಲ್ಲ ವಿವಿಧ ಆತ್ಮ ದಶೆಗಳು, ವಿವಿಧ ಆತ್ಮ ಪುರೋಗತಿ ಪುರೋಗತಿ ಇರುವಂತ ಆತ್ಮಗಳು ಮೇಲೆ ಇರುವಾಗ ಅವರೆಲ್ಲಾನು ಜನ್ಮ ತಗೊಂಡು ಮತ್ತೆ ಒಂದು ಜನ್ಮಕ್ಕೆ ರೆಡಿ ಆಗುವಾಗ ಅಂತ ಆತ್ಮಗಳು ಯಾವ ಆತ್ಮ ನೀವು ಅಲೋ ಮಾಡ್ತಾ ಇದ್ರಿ, ಅಂದ್ರೆ ಯಾವ ಆತ್ಮನು ನೀವು ಪ್ರವೇಶಿಸಕ್ಕೆ ಪರ್ಮಿಷನ್ ಕೊಡ್ತಾ ಇದ್ರು ಅಂತ ಆತ್ಮನೇ ಬರುತ್ತೆ ನಿಮ್ ಒಳಗಡೆ. ಅರ್ಥ ಮಾಡ್ಕೊಳ್ಳಿ. ನೀವು ನಕಾರಾತ್ಮಕ ಇಲ್ಲಿ ಯಾವುದೇ ಪೇರೆಂಟ್ ಆಗ್ಲಿ, ಅವರು ಮಾತೃಮೂರ್ತಿ ಆಗ್ಬೇಕಂತ
ಯೋಚನೆ ಇಟ್ಕೊಂಡು ಗರ್ಭಧಾರಣ ತಗೊಂತಾರೋ ಅವರು ಮಾಡ್ಬೇಕಾಗಿರೋದು ಒಳ್ಳೆ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ, ಒಳ್ಳೆ ಯೋಚನೆಗಳು ಇಟ್ಕೋತಾ, ನಮಗೆ ಇಂಥ ಮಗು ಬೇಕು, ನಾವು ಈ ಥರ ನಮ್ಮ ಮಗು ಬಂದಿರೋದು ನಮ್ಮ ಎಷ್ಟೋ ಒಳ್ಳೆ ಬುದ್ಧಿವಂತಿಗಿರಬೇಕು, ಒಳ್ಳೆ ಜ್ಞಾನವಂತ ಆಗಬೇಕು, ಇದೆಲ್ಲ ಒಳ್ಳೆ ಆರೋಗ್ಯವಾಗಿರಬೇಕು ಅಂತ ಈ ಯೋಚನೆಗಳು ನಿಮ್ಮ ಮೆದುಳು ಒಳಗಡೆ ಇದ್ರೆ, ಅಂತ ಜೀವನ ನೀವು ಇಲ್ಲಿ ಮಾಡ್ತಾ ಇದ್ರೆ, ಗರ್ಭಧಾರಣ ಟೈಮಲ್ಲಿ ಈ 8 ಮಂತ್ಸ್ 9 ಮಂತ್ಸ್ ಏನಿದೆಯೋ, ಸೊ ಮೊದಲನೇ ತಿಂಗಳಿಂದನೂ ಅದಿಲ್ಲ ಅಂದ್ರೆ ಮುಂಚೆ ನೀವು ಗರ್ಭಧಾರಣ ಮಾಡ್ತೀವಿ ಅಂತ ನಿಮಗೆ ಯೋಚನೆ ಬರೋದು, ಅದು ಆ ಟೈಮಲ್ಲಿ ನೀವು ಧ್ಯಾನ ಮಾಡ್ತಾ ಹೋದ್ರೆ ಏನಾಗ್ತದೆ ಗೊತ್ತಾ, ಇಷ್ಟು ಆತ್ಮ ಹಂತಗಳೇನಿದೆಯಲ್ಲ, ಯಾವ ಹಂತದಲ್ಲಿರುವಂತ ಆತ್ಮ ನಿಮ್ಮ ಒಳಗಡೆ ಬರಬೇಕಂತದೆ ನಿಮ್ಮ ಮೈಂಡ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಜೀವನ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸೊ ನೀವು ನಿಜವಾಗಿ ಒಂದು ಒಳ್ಳೆ ಆಧ್ಯಾತ್ಮಿಕ ಜೀವನ ನಡೀತಾ ಇದ್ರೆ ಖಂಡಿತವಾಗಿ ನಿಮಗೆ ಬರುವಂತ, ನಿಮ್ಮ ಒಳಗಡೆ ಬರುವಂತ ಆ ಮಗುವ ಆ ಆ ಆ ಚೈಲ್ಡ್ ಆ ಸೋಲ್ ಸ್ಟೇಜ್ ಅನ್ನೋದು ನೋಡಿದ್ರೆ ಖಂಡಿತವಾಗಿ ಒಂದು ಮೆಚೂರ್ಡ್ ಸೋಲು, ಅಂದ್ರೆ ಯುವಾತ್ಮದಿಂದ ಪ್ರೌಢಾತ್ಮ. ಸೊ ಇನ್ನು ವೃದ್ಧಿ ಹೊಂದಿರುವಂತ ಒಂದು ಆತ್ಮ, ಪುರೋಗತಿ ಇರುವಂತ ಒಳ್ಳೆ ಆತ್ಮ, ನೀವು ಅದಕ್ಕೂ ಪರ್ಮಿಷನ್ ಕೊಡ್ಬೋದು. ಖಂಡಿತವಾಗಿ ಅಂತ ಆತ್ಮನೇ ನಿಮ್ಗೆ ಮಗುವಾಗಿ ಹುಡ್ತದೆ, ಅದೇ ಅರ್ಥ ಮಾಡ್ಕೋಬೇಕು ನಾವು. ಸೊ ಅದಕ್ಕೆ ಪೂರ್ತಿ ಕಾರಣ ಯಾರಪ್ಪ ಅಂದ್ರೆ ನಾವು ಏನೇ ಜನ್ಮ ಕೊಟ್ಟಿದ್ರು, ಯಾವ ಮಗುಗೂ ಯಾವ ಶಿಶುಗೂ ನೀವು ಜನ್ಮ ಕೊಟ್ಟಿದ್ರು ಖಂಡಿತವಾಗಿ ಅದು ರಿಸಲ್ಟ್ ಎಲ್ಲ ನಿಮ್ಮ ಮೈಂಡ್ ಪ್ರಕಾರ ಆಗಿದೆ, ನಿಮ್ಮ ಜೀವನ ಪ್ರಕಾರ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ನಮ್ಮ ಮಗು ಸರಿ ಇಲ್ಲ, ಅವ್ರಿಗೆ ಜ್ಞಾನ ಇಲ್ಲ, ಅವರು ಆರೋಗ್ಯ ಇಲ್ಲ, ಏನೇನೋ ನಾವು ಕಂಪ್ಲೇಂಟ್ಗಳು ಬರ್ತಾ ಇರ್ತದೆ. ಇದರ ಕಂಪ್ಲೇಂಟ್ ಅಂತ ನಾವೇ ಒಂದು ಕಂಪ್ಲೇಂಟ್ ಮಾಡ್ಕೊತಾ ಇರ್ತೀವಿ. ಸೊ ಅದ್ರ ಮೇಲೆ ಒಂದು ನಿಂದೆ ಮಾಡ್ತಾ ಇರ್ತೀವಿ. ಅದು ಆಗಿರೋದು ಯಾವ ತರ ಆಗಿದೆಪ್ಪ ಅಂದ್ರೆ, ನಿಮ್ಮ ಯೋಚನೆ ಪ್ರಕಾರ, ನಿಮ್ಮ ಜೀವನ ಪ್ರಕಾರ ಇದೆಲ್ಲ ಆಗಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ಪ್ರತಿಯೊಬ್ಬರು, ಸೊ ಪ್ರೆಗ್ನೆನ್ಸಿ ಇರುವಾಗೂ ಒಳ್ಳೆ ಧ್ಯಾನ ಮಾಡ್ತಾ ಹೋಗಿ. ಅಂದ್ರೆ 2 ಗಂಟೆ ಧ್ಯಾನ ಮಾಡಿ, ಮತ್ತೆ 1 ಗಂಟೆ ಸ್ವಾಧ್ಯಾಯ ಮಾಡಿ, ಇನ್ನೊಂದು ಗಂಟೆ ಸಜ್ಜನ ಸಾಂಗತ್ಯ ಮಾಡಿ, ಅದ್ರ ಜೊತೆಗೆ ಒಳ್ಳೆ ಪಿರಮಿಡ್ ಶಕ್ತಿ ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡುವಾಗ ಸ್ನೇಹಿತರೆ ಏನಾಗ್ತದೆ, ನಿಮ್ಮ ಆರೋಗ್ಯ, ಯಾವಾಗ ನಿಮ್ಮ ಮನೋಮಯ ಕೋಶ ಕ್ಲೀನ್ ಆಗಿ ಇಟ್ಕೊತಿರೋ, ನಿಮ್ಮ ಮನೋಮಯ ಕೋಶ ಶುದ್ಧೀಕರಣ ಆಗತ್ತೋ ಖಂಡಿತವಾಗಿ ಏನಾಗ್ತದೆ, ನಿಮಗೆ ಮನೋಮಯ ಕೋಶ ಶುದ್ಧೀಕರಣ ಆದ ತಕ್ಷಣ ಯಾವುದೇ ನಕಾರಾತ್ಮಕ ಅಂಶಗಳು ನಿಮ್ಮ ದೇಹ ಒಳಗಡೆ, ನಿಮ್ಮ ಪೂರ್ತಿ ದೇಹ ಒಳಗಡೆ ಯಾವುದೇ ನಕಾರಾತ್ಮಕ ಅಂಶಗಳು ಇಲ್ಲ ಅಂತ ತಕ್ಷಣ ಏನಾಗ್ತದೆ ಗೊತ್ತಾ, ನೀವು ಅತಿ ಹೆಚ್ಚು ಆತ್ಮಶಕ್ತಿನ ಪಡೆಯೋಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ನೋಡಿ, ಆತ್ಮ ಅನ್ನೋದು ನಮ್ಮ ಒಳಗಡೆ ಇರುವಂತ ಆತ್ಮ ಅಂದ್ರೆ ತಾಯಿ ಆತ್ಮ. ನಾನು ಹೇಳ್ತಾ ಇರೋದು ತಾಯಿ ಆತ್ಮ. ಓಕೆ, ತಾಯಿ ಆತ್ಮಗೆ ಎಷ್ಟು ಶಕ್ತಿ ಇದೆ? ಪ್ರತಿಯೊಂದು ಮಾನವನಿಗೆ ಶಕ್ತಿ ಎಷ್ಟಿದೆ? ಆತ್ಮಕ್ಕೆ ಇರೋದು ಅನಂತ ಶಕ್ತಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅನಂತ ಶಕ್ತಿನ ನಾವು ಯಾಕೆ ಪಡೆಯಕ್ಕೆ ಸಾಧ್ಯವಾಗ್ತಾ ಇಲ್ಲ? ಏನು ನಮ್ಮಲ್ಲಿ ಏನು ಲೋಪಿಸಿದೆ, ಏನು ಲ್ಯಾಕಿಂಗ್ ಆಗಿದೆ? ನೀವು ಅರ್ಥ ಮಾಡ್ಕೊಂಡ್ರೆ ಒಂದೇ ಒಂದು ಆಗ್ತಾರೆ ಸ್ನೇಹಿತರೆ, ನಿಮ್ಮ ಅನಂತ ಶಕ್ತಿ ಆತ್ಮ ಜ್ಯೋತಿ ಏನಿದೆಯೋ ಪ್ರತಿ ಒಬ್ಬರಲ್ಲಿದೆ. ಈಗಾಗಲೇ ಹೇಳ್ತಾ ಇದ್ವಿ, ಮಮಾತ್ಮ ಸರ್ವಭೂತಾತ್ಮ ಅಂತ ಹೇಳ್ತಾ ಇದ್ವಿ. ಏನ್ ಹೇಳ್ತೀವಿ ನಾವು? ಮಮಾತ್ಮ ಸರ್ವಭೂತಾತ್ಮ ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಒಂದು ಆತ್ಮ ಪದಾರ್ಥ, ನನ್ನಲ್ಲಿ ಒಂದು ಬ್ರಹ್ಮ ಪದಾರ್ಥ ಇದೆ ಅಂತ ಅರ್ಥ. ಅದ್ರ ಜೊತೆಗೆ ಮಮಾತ್ಮ ಭೂತಾತ್ಮ ಅಂತಂದ್ರೆ ಏನು? ಮಮಾತ್ಮ ಸರ್ವಭೂತಾತ್ಮ ಅಂದ್ರೆ ಪ್ರತಿ ಒಂದು ಭೂತದಲ್ಲಿ ಆತ್ಮ ಪದಾರ್ಥ ಇದೆ. ನಮ್ಮಲ್ಲಿ ಏನಿದೆಯೋ ಎಲ್ಲಾ ಕಡೆನೂ ಎಲ್ಲರಲ್ಲಿ ದೇವರಿದ್ದಾರೆ, ಎಲ್ಲರಲ್ಲಿ ಬ್ರಹ್ಮ ಪದಾರ್ಥ, ಆತ್ಮ ಪದಾರ್ಥ, ಚೈತನ್ಯ ಪದಾರ್ಥ ಇದೆ ಅಂತ ಅರ್ಥ ಅಲ್ವಾ? ಅವಾಗ ಏನಂತಂದ್ರೆ, ತಾಯಿ ಒಳಗಡೆ ಇರುವಂತ ಆತ್ಮ ಜ್ಯೋತಿ ಅಂದ್ರೆ ಮಾತೃಮೂರ್ತಿಯಲ್ಲಿರುವಂತ ಪ್ರತಿಯೊಬ್ಬರಿರುವಂತ ಈ ಆತ್ಮ ಜ್ಯೋತಿ, ಆ ಶಕ್ತಿ ನಾವು ಪಡೆಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವಾಗ ನಿಮ್ಮ ಈ ಗರ್ಭಧಾರಣ ಆಗ್ಬೋದು, ಗರ್ಭದಿಂದ ಬರುವಂತ ಶಿಶು ಆಗ್ಬೋದು, ಆರೋಗ್ಯವಾಗಿರ್ಬೇಕು, ಚೈತನ್ಯವಾಗಿರ್ಬೇಕು, ಜ್ಞಾನಪರವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕಾದ್ರು, ಅವಾಗ ನಾವು ಮಾಡ್ಬೇಕಾದ್ರೆ ಒಂದೇ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ನಮ್ಮ ಆತ್ಮಶಕ್ತಿ ನಾವು ಪ್ರತಿಯೊಂದು ದಿವಸ ಹೆಚ್ಚಾಗಿ ಅತಿ ಹೆಚ್ಚು ಪರಿಣಾಮದಲ್ಲಿ ನಾವು ಪಡಿತಾ ಇರ್ಬೇಕು. ಮತ್ತೆ ಆತ್ಮಶಕ್ತಿ ಯಾಕೆ ಪಡೆಯಕ್ಕಾಗ್ತಾ ಇಲ್ಲ ಪ್ರತಿಯೊಬ್ಬರು? ಆ ಗರ್ಭಧಾರಣ ಮಾಡಿರೋರು ಇಲ್ಲ ಅಂದ್ರೆ ಬೇರೆಯವರು ಆ ಆತ್ಮಶಕ್ತಿಯನ್ನು ಜಾಸ್ತಿ ಪಡೆಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಮನೋಮಯ ಕೋಶ ಪೂರ್ತಿ ಮಾಲಿನ್ಯವಾಗಿದೆ. ಇಡೀ ನಮ್ಮ ಜೀವನದಲ್ಲಿ ಸೊ ನಮ್ಗೆ ಆಗ್ತಾ ಇರೋದ್ರಿಂದ ಮನೋಮಯ ಕೋಶ ಪ್ರತಿಯೊಬ್ಬರು ಈ ದೇಹ ಅಂತೂ ತಗೊಂಡಿದ ಮೇಲೆ ಖಂಡಿತವಾಗಿ ಏನ್ ಮಾಡ್ತೀವಿ, ನಮ್ಮ ಮನಸ್ಸನ್ನು ಯೂಸ್ ಮಾಡ್ತಾ ಹೋಗ್ತೇವೆ. ಹೆಚ್ಚಾಗಿ ನಾವು ಏನ್ ಯೂಸ್ ಮಾಡ್ತೀವಿ? ಪ್ರತಿಯೊಬ್ಬರು ಮನಸ್ಸಿಂದನೇ ಕೆಲಸ ಮಾಡ್ತಾರೆ ಅಲ್ವಾ? ಪ್ರತಿಯೊಬ್ಬರು ಪ್ರತಿ ದಿವಸ, ಪ್ರತಿ ಕ್ಷಣ ನಾವು ಈ ಮನಸ್ಸಿಂದನೇ ಕೆಲಸ ಮಾಡ್ತೀವಿ. ಅವಾಗ ಈ ಮನಸ್ಸು ಅನ್ನೋದು ಎಷ್ಟು ನಕಾರಾತ್ಮಕ ಅಂಶಗಳು, ಸಕಾರಾತ್ಮಕ ಅಂಶಗಳು ಎಲ್ಲಾನು ಹೊಂದಿರ್ತದೆ. ಆದ್ರೆ ಇತ್ತೀಚಿನ ಕಾಲದಲ್ಲಿ ಏನಾಗ್ತಾ ಇದೆ, ನಕಾರಾತ್ಮಕ ಜಾಸ್ತಿಯಾಗಿ ಸಕಾರಾತ್ಮಕ ಪೂರ್ತಿ ಕಡಿಮೆ ಆಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಪಾಲನೆ ಮಾಡ್ಬೇಕೇನು ಗೊತ್ತಾ, ಏನೇ ಯೋಚನೆ ಮಾಡಿದ್ರು ಸಕಾರಾತ್ಮಕ ಇರಬೇಕು, ನಕಾರಾತ್ಮಕ ಅನ್ನೋದು ಬಿಟ್ಬಿಡಿ. ಅವಾಗ ಏನಾಗ್ತದೆ, ನಮ್ಮ ಮನಸ್ಸು ಒಳಗಡೆ ಮನೋಮಯ ಕೋಶ ಸ್ವಚ್ಛವಾಗಿರುತ್ತೆ, ಶುದ್ಧೀಕರಣ ಆಗಿರ್ತದೆ. ಯಾವಾಗ ಸ್ವಚ್ಛವಾಗಿ ಶುದ್ಧೀಕರಣ ಆಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಅವಾಗ
ಆತ್ಮಶಕ್ತಿ ಅನ್ನೋದು ನಮ್ಮ ದೇಹಕ್ಕೆ ಕರೆಕ್ಟ್ ಸ್ಟ್ರೈಟ್ ಆಗಿ ಆತ್ಮಶಕ್ತಿ ನಾವು ಹೆಚ್ಚಾಗಿ ಪಡಿತೀವಿ. ಏನ್ ಅಡ್ಡ ಇದೆ ನಾವು ಈಗ ಆತ್ಮಶಕ್ತಿ ಪಡೆಯಕ್ಕೆ ಅಡ್ಡ ಇರೋದು ನಿಮ್ಮ ಮನಸ್ಸು, ನಿಮ್ಮ ಮನೋಮಯ ಕೋಶ. ಮನೋಮಯ ಕೋಶವನ್ನು ಪೂರ್ತಿ ಸ್ವಚ್ಛಗೊಳಿಸ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಆತ್ಮಶಕ್ತಿ, ನಿಮ್ಮ ಒಳಗಡೆಂತ ಆ ಚೈತನ್ಯ ಶಕ್ತಿ, ಆ ಅನಂತ ಶಕ್ತಿ ಇದೆ. ಅನಂತ ಶಕ್ತಿ ಎಲ್ಲಿಂದನೋ ಪಡೆಯೋದು ಏನು ಅವಕಾಶ ಬೇಕಾಗಿಲ್ಲ ಸ್ನೇಹಿತರೆ. ನಮ್ಗೆ ನಮ್ಮ ಒಳಗಡೆ ಅನಂತ ಶಕ್ತಿ ಇದೆ. ಅದೇ ಆತ್ಮ ಪದಾರ್ಥ, ಅರ್ಥ ಮಾಡ್ಕೊಳ್ಳಿ. ಆ ಶಕ್ತಿ ನಾವು ಮನೋಮಯ ಕೋಶ ಕ್ಲೀನ್ ಮಾಡ್ಕೊಳ್ಳುವಾಗ ಖಂಡಿತವಾಗಿ ನಮ್ಗೆ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಶಕ್ತಿ, ಆತ್ಮಶಕ್ತಿ ನಾವು ಪಡೆಯುವಾಗ ನಿಮ್ಮ ಮಗುವನ್ನು ಸಹ, ನೀವು ಸಹ ಪೂರ್ತಿ ಆರೋಗ್ಯವಂತಾಗಿರ್ತೀರಿ. ಯಾವಾಗ ನಿಮ್ಮ ಡೆಲಿವರಿನೂ ಅಷ್ಟೇ. ಸೊ ನೀವು ಯಾವಾಗ ಮಗು ಅನ್ನೋದು ಆಚೆ ಕಡೆ ಬರ್ತದೋ ಆ ಟೈಮಲ್ಲಿನೂ ನ್ಯಾಚುರಲ್ ಡೆಲಿವರಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಒಳಗಡೆ ಅತಿ ಹೆಚ್ಚು ಆತ್ಮಶಕ್ತಿ ಇದೆ. ನಿಮ್ಮ ಪೂರ್ತಿ ಮನಸ್ಸು ಅನ್ನೋದು ಖಾಲಿಯಾಗಿದೆ ಅಲ್ವಾ. ಪೂರ್ತಿ ಮನೋಮಯ ಕೋಶ ಅನ್ನೋದು ಅತಿ ಕ್ಲೀನ್ ಆಗಿದೆ. ಆದ್ರೆ ಪೂರ್ತಿ ಸ್ವಚ್ಛಗೊಳಿಸ್ಕೊಂಡಿದ್ರಿ. ಆತ್ಮಶಕ್ತಿ ಪ್ರತಿದಿನ ಆತ್ಮಶಕ್ತಿ ಪಡಿತಾ ಇದ್ರಿ. ಸೊ ಪಡಿತಾ ಇರುವಾಗ ನಿಮಗೇನಾಗ್ತದೆ, ನಿಮ್ಮ ಡೆಲಿವರಿನೂ ನ್ಯಾಚುರಲ್ ಡೆಲಿವರಿ ಆಗೋದು, ನಿಮ್ಮ ಹುಟ್ಟಿರೋ ಮಗುನು ಎಷ್ಟೋ ಜ್ಞಾನವಂತವಾಗಿ ಆರೋಗ್ಯವಂತವಾಗಿ ಇರ್ತಾರೆ. ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ. ಸೊ ಈ ತರ ನಮ್ಮ ಮನೋಮಯ ಕೋಶ ಕ್ಲೀನ್ ಮಾಡ್ಕೋಬೇಕು, ಸ್ವಚ್ಛಾಗಿ ಇಟ್ಕೋಬೇಕು. ಏನ್ ಮಾಡ್ಬೇಕು? ಮತ್ತೇನು? ಧ್ಯಾನವೇ ಶರಣ್ಯವು. ಧ್ಯಾನಂ ಶರಣಂ ಗಚ್ಚಾಮಿ, ಅನ್ಯದಾ ಶರಣಂ ನಾಸ್ತಿ. ಇದು ಅರ್ಥ ಮಾಡ್ಕೋಬೇಕು. ಅಂದ್ರೆ ಧ್ಯಾನ ಮಾತ್ರ ನಮ್ಗೆ ಶರಣ್ಯ. ಆ ಧ್ಯಾನ ಅನ್ನೋದು ಪ್ರತಿ ಪೇರೆಂಟ್ ಯಾರು ಮಾತೃಮೂರ್ತಿ ಆಗ್ಬೇಕಂತ ಅನ್ಕೊಂತಾರೋ, ಯಾರು ಗರ್ಭಧಾರಣ ಮಾಡಕ್ಕೆ ಪ್ರಯತ್ನ ಮಾಡ್ತಾರೋ, ಪ್ರತಿಯೊಬ್ಬರು ನೀವು ಗರ್ಭಧಾರಣಕ್ಕೆ ಮುಂಚೆನೆ ಈ ಧ್ಯಾನ ಅನ್ನೋದು ಶುರು ಮಾಡಿ. ಈ ಕಾರ್ಯಕ್ರಮದಿಂದ ನಾನು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಪ್ರತಿಯೊಬ್ಬರು ಯಾರೇ ಪ್ಯಾರೆಂಟ್ ಆಗ್ಬೇಕಂತ ಅನ್ಕೊಂತಾರೋ ಅವರು, ಅಂದ್ರೆ ಹಸ್ಬೆಂಡ್ ವೈಫ್ ಇಬ್ಬರು, ಸೊ ಒಂದು ಒಳ್ಳೆ ಧ್ಯಾನ ಅನ್ನೋದು ಪ್ರಾರಂಭಿಸಿ. ಒಳ್ಳೆ ಧ್ಯಾನ ಪ್ರಾರಂಭಿಸುವಾಗ ಈಗಾಗಲೇ ಹೇಳಿದ್ದೀನಿ, ನಿಮ್ಮ ಮಗುನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಎಂತ ಮಗು ಬೇಕಂತನೂ ಅದು ಪ್ರತಿಯೊಂದು ನಿಮ್ಮ ಸಂಕಲ್ಪದಿಂದ ಆಗುತ್ತೆ ಸ್ನೇಹಿತರೆ. ಸೊ ನಿಮ್ಮ ಮನಸ್ಸು ಒಳಗಡೆ ಒಳ್ಳೆ ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡ್ತಾ ಆ ಧ್ಯಾನ ಶಕ್ತಿಯಿಂದ ನೀವು ಮಾಡುವಂತ ಸಂಕಲ್ಪಗಳು ಪ್ರತಿಯೊಂದೂ ಈ ವಿಶ್ವಕ್ಕೆ ಸೇರುತ್ತೆ. ಅವಾಗ ಕಾರಣಲೋಕದಲ್ಲಿ ಅಂತ ಆತ್ಮಗಳನ್ನ ನೀವು ಆಕರ್ಷಿಸ್ತೀರಿ. ಅಂತ ಆತ್ಮಗಳೇ ನಿಮ್ಮ ಗರ್ಭ ಒಳಗಡೆ ಪ್ರವೇಶಿಸ್ತದೆ. ಪ್ರತಿಯೊಂದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಮಿಷನ್ ಇಲ್ಲ ಅಂದ್ರೆ ಯಾವ ಆತ್ಮನು ಒಳಗಡೆ ಎಂಟರ್ ಆಗಲ್ಲ. ನಿಮ್ಮ ಪರ್ಮಿಷನ್ ಯಾವಾಗ ತಗೊಂತಾರ ಅವ್ರು ಅಂದ್ರೆ, ನೀವು ನಿದ್ದೆ ಮಾಡುವಾಗ ನಿಮ್ಮ ಹಾಸ್ಟೆಲ್ ಬಾಡಿ ಆಚೆ ಕಡೆ ಹೋಗುತ್ತೆ. ಆಚೆ ಕಡೆ ಹೋಗಿ ಬೇರೆ ಪ್ರಪಂಚ, ಯಾವ ಪ್ರಪಂಚಕ್ಕೆ ಹೋಗುತ್ತೆ? ಕಾರಣ ಲೋಕ ಹೋಗುತ್ತೆ. ಕಾರಣ ಲೋಕಕ್ಕೆ ಹೋದ್ಮೇಲೆ ಅಲ್ಲಿ ನಿಮ್ ಜೊತೆಗೆ ಕಾರಣ ಲೋಕದಲ್ಲಿರುವಂತ ಈ ಆಸ್ಟ್ರಲ್ ಮಾಸ್ಟರ್ಸ್, ಅಂದ್ರೆ ಸೋಲ್ ಮಾಸ್ಟರ್ಸ್, ನಮ್ಮ ಹೈಯರ್ ಸೆಲ್ಫ್ ಪೂರ್ಣ ಆತ್ಮ ಅಂತ ಕರಿತೀವಲ್ಲ, ಅಲ್ಲಿ ನಿಮ್ಗೂ ಅದಕ್ಕೆ ಮಧ್ಯದಲ್ಲಿ ಸಂಪರ್ಕ ಆಗುತ್ತೆ. ಇಂಥ ಶಿಶುವು, ಇಂಥ ಆತ್ಮ ನಿಮ್ಮ ಒಳಗಡೆ ಪ್ರವೇಶಿಸಕ್ಕೆ ಪರ್ಮಿಷನ್ ಕೊಡ್ತಾ ಇದೆ. ಅವಾಗ ನೀವು ಅವರು ಸಂಪರ್ಕ ಹೊಂದಿ, ಅವಾಗ ಸಂಪರ್ಕ ಹೆಂಗಾಗತ್ತೆ? ನಿಮ್ಮ ಮೈಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಯಾವ ತರ ಸಂಕಲ್ಪಗಳಿದೆ, ನಾವು ಈ ಭೂಮಿ ಮೇಲೆ ಜೀವನ ಮಾಡುವಾಗ ನೀವು ಯಾವ ತರ ಮೈಂಡ್ ಹೊಂದಿದ್ರಿ, ಅಂದ್ರೆ ಯಾವ ತರ ನಿಮ್ಮ ಒಳಗಡೆ ಯಾವ ತರ ಅಂಶಗಳಿದೆ, ಸಂಕಲ್ಪಗಳಿದೆ, ಅದೆಲ್ಲಾನು ನೀವು ಮೇಲೆ ಹಾಸ್ಟೆಲ್ ಬಾಡಿ, ಅಂದ್ರೆ ನೀವು ನಿದ್ದೆ ಮಾಡುವಾಗ ನಿಮ್ಮ ಹಾಸ್ಟೆಲ್ ಬಾಡಿ ಮೇಲೆ ಹೋಗುವಾಗ ಅವಾಗ ನಿಮ್ ಜೊತೆಗೆ ಸಂಕಲ್ಪ ಆಗತ್ತೆ. ನಿಮ್ದು ಒಳ್ಳೆ ಜೀವನ, ಅಂದ್ರೆ ಆಧ್ಯಾತ್ಮಿಕ ಜೀವನ ಇಟ್ಕೊಂಡು ಒಳ್ಳೆ ಸಕಾರಾತ್ಮಕ ಅಂಶಗಳು ನಿಮ್ಮ ಮೈಂಡ್ ಅಲ್ಲಿ ಇದ್ದು ಇದೆಲ್ಲ ಇದ್ರೆ, ಮೇಲೆ ಹಾಸ್ಟೆಲ್ ಬಾಡಿ ತಗೊಂಡು ಹೋದ್ಮೇಲೆ ಅಲ್ಲಿನೂ ಏನಾಗ್ತದೆ, ಅಲ್ಲಿನೂ ಸಹ ನೀವು ಅವ್ರಿಗೆ ಹೇಳುವಂತ, ಅಂದ್ರೆ ನೀವು ಅವ್ರಿಗೆ ಕೊಡುವಂತ ಪರ್ಮಿಷನ್ ಅದೇ ತರ ಇರ್ತದೆ. ಅವಾಗ ಅಂತ ಉನ್ನತ ಆತ್ಮ ನಿಮ್ಮ ದೇಹ ಒಳಗಡೆ ಪ್ರವೇಶಿಸಕ್ಕೆ ಅವಕಾಶ ಇದೆ. ಇದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಏನಂದ್ರೆ ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ, ಪ್ರತಿಯೊಂದು ನಮಗೆ ಹುಟ್ಟಿರೋ ಮಗು ಆಗ್ಬೋದು, ನಮ್ಗೆ ಆಗ್ತಾ ಇರೋಂಥ ಅಂಶಗಳು, ಅಂದ್ರೆ ಈ ಭೂಮಿ ಮೇಲೆ ನಾವು ಸಫರ್ ಆಗ್ತಾ ಇರೋ ದುಃಖಗಳು, ನಷ್ಟಗಳು, ಕಷ್ಟಗಳು ಪ್ರತಿಯೊಂದು ಎಲ್ಲಿಂದ ಬಂದಿದೆ? ನಿಮ್ಮ ಮೈಂಡ್ ಇದ್ದಾರೆ, ನಿಮ್ಮ ಮನೋಮಯ ಕೋಶಿದ್ದಾರೆ, ನಿಮ್ಮ ನಿರ್ಣಯ ಅದು. ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ನಿಮ್ಮ ನಿರ್ಣಯ. ಅದು ಪ್ರಕಾರನೇ ಪ್ರೆಗ್ನೆನ್ಸಿ ನಿಮ್ಮ ನಿರ್ಣಯನೇ. ಆಮೇಲೆ ನಿಮ್ಗೆ ಆಗ್ತಾ ನಿಮ್ಮ ಒಳಗಡೆ ಗರ್ಭ ಪ್ರವೇಶ ಮಾಡ್ತಾರಂತ ಮಗು, ಆ ಶಿಶು ಇದಾರಲ್ಲ, ಆ ಶಿಶು ಅವ್ರ ಆತ್ಮ ಪರಿಣಿತಿ, ಅದನ್ನು ನಿಮ್ಮ ನಿರ್ಣಯನೇ. ನಿಮ್ಮ ನಿರ್ಣಯ ಅನ್ನೋದು ನಿಮ್ಮ ನಿರ್ಣಯ ಮೇಲೆ, ನಿಮ್ಮ ಆತ್ಮ ಉನ್ನತಿ ಮೇಲೆ, ನಿಮ್ಗೆ ಎಷ್ಟು ಆತ್ಮ ಉನ್ನತಿ ಇದೆ, ಎಷ್ಟು ಲೆವೆಲ್ ಆಗಿ, ಅಂದ್ರೆ ಎಷ್ಟು ಆತ್ಮ ಜ್ಞಾನ ನೀವು ಪಡೆದಿದ್ರೋ ಅದ್ರ ಮೇಲೆ ಬೇಸಾಗಿ ನಿಮ್ಮ ಶಿಶುವನು ಅಂತ ಶಿಶು ಬರ್ತಾರೆ. ಅವಾಗ ಇಡೀ ಜೀವನನು ನಿಮ್ಮ ಶಿಶು ಜೊತೆಗೆ ನೀವು, ಸೊ ಒಂದು ಆನಂದಕರ ಜೀವನ ನೀವು ನಡ್ಸ್ಕೋಬಹುದು ಸ್ನೇಹಿತರೆ ಈ ಭೂಮಿ ಮೇಲೆ. ಸೊ ಅದು ಅರ್ಥ ಮಾಡ್ಕೊಂಡು ಸ್ಪಿರಿಚುವಲ್ ಪ್ರೆಗ್ನೆನ್ಸಿ ಅನ್ನೋದು ಈ ತರ ಆಗತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಸೊ ಯಾರ್ಯಾರು ಪೇರೆಂಟ್ಸ್ ಆಗ್ಬೇಕಂತಾರೋ, ಒಂದು 2 ಗಂಟೆ ಕಾಲ, 3 ಗಂಟೆ ಕಾಲ ಧ್ಯಾನ, ಬೆಳಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 1 ಗಂಟೆ, ಈ ತರ 3 ಗಂಟೆ ಕಾಲ ಧ್ಯಾನ, 3+2+1 ಈ ಫಾರ್ಮ್ನ ನೀವು ಖಂಡಿತವಾಗಿ ಪ್ರಾರಂಭಿಸಿ ಮತ್ತೆ ಸೊ ಅಳವಡಿಸ್ಕೊಳ್ಳಿ. ಅಂದ್ರೆ 3 ಗಂಟೆ ಕಾಲ ಧ್ಯಾನ ಆಯ್ತು, 2 ಗಂಟೆ ಕಾಲ ಸ್ವಾಧ್ಯಾಯ ಆಯ್ತು,
ಎಷ್ಟೋ ಬುಕ್ಗಳು ಒಳ್ಳೆ ಒಳ್ಳೆ ಆಧ್ಯಾತ್ಮಿಕ ಚಿಂತನೆ ಇರುವಂಥ ಆಧ್ಯಾತ್ಮಿಕ ಪರಿಜ್ಞಾನ ಅನ್ನೋದು ಎಷ್ಟೋ ಬುಕ್ಕಲ್ಲಿ ಸಿಗುತ್ತೆ. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ಪ್ರತಿಯೊಂದು ಬುಕ್ ಓದಿ. ಅದರಿಂದ ನಿಮ್ಗೆ ಎಷ್ಟೋ ಜ್ಞಾನ ಪಡೆಯುವಾಗ ನಿಮ್ಗೆ ಏನೇನು ಒಂದು ನಿಮ್ಮ ಮನೋಮಯ ಕೋಶದಲ್ಲಿ ಯಾವ್ದ್ಯಾವುದು ನಿಮ್ಮ ಆ, ಒಂಥರ ಸಂದೇಹಗಳಿರ್ತದೋ ಒಂದು ಗೊಂದಲಗಳಿರ್ತದೋ ಎಲ್ಲ ವಾಸಿ ಆಗುತ್ತೆ ಸ್ನೇಹಿತರೆ. ನಿಮ್ಮ ಮನೋಮಯ ಕೋಶನು ಪೂರ್ತಿ ಸ್ವಚ್ಛಗೊಳಿಸ್ಕೊಳ್ಳೋಕೆ ಧ್ಯಾನ ಜೊತೆಗೆ ಜ್ಞಾನ ಬೇಕು. ಜ್ಞಾನ ಎಲ್ಲಿಂದ ಬರುತ್ತೆ? ಜ್ಞಾನ ಬರೋದು ನಿಮ್ಮ ಆಧ್ಯಾತ್ಮಿಕ ಪುಸ್ತಕಗಳಿಂದ. ಮತ್ತೆ ನೆಕ್ಸ್ಟ್ ಒಂದು ಗಂಟೆ ಕಾಲ ನಾವೇನ್ ಮಾಡ್ತೀವಿ? ಆಧ್ಯಾತ್ಮಿಕ ಸತ್ಸಂಗ ಮಾಡ್ತೀವಿ. ಆ ಸತ್ಸಂಗ ಅನ್ನೋದು 1 ಗಂಟೆ ಕಾಲ. ಈ ತರ 3+2+1 ಅರ್ಥ ಮಾಡ್ಕೊಳ್ಳಿ. ಸೊ ಇಂಥದ್ದು ಪ್ರತಿಯೊಬ್ಬರು ಯಾರು ಮಾತೃಮೂರ್ತಿ ಆಗ್ಬೇಕು, ಗರ್ಭಧಾರಣ ಬೇಕಂತಾರೋ ಇದೆಲ್ಲ ಖಂಡಿತವಾಗಿ ಮಾಡಿ. ಇದು ನಾನು ಹೇಳಕ್ಕೆ ನಿಮ್ಗೆಲ್ಲರಿಗೂ ಇಷ್ಟು ಅಂಶ ಈ ಸ್ಪಿರಿಚುವಲ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದಾದ್ಮೇಲೆ ಸ್ಪಿರಿಚುವಲ್ ಪ್ಯಾರೆಂಟಿಂಗ್ ಅಂತ ಇರುತ್ತೆ. ಸ್ಪಿರಿಚುವಲ್ ಪ್ಯಾರೆಂಟಿಂಗ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ಯಾರೆಂಟಿಂಗ್ ಅಂದ್ರೆ ನಾವು ಮಗು ಅನ್ನೋದು ನಾವು ಅಂದ್ರೆ ನಾವಾಗಿ ನಾವು ಒಂದು ಒಳ್ಳೆ ಯೋಚನೆಯಿಂದ ಒಳ್ಳೆ ಸಕಾರಾತ್ಮಕ ಒಂದು ಸಂಕಲ್ಪದಿಂದ ಆ ಮಗುವನ್ನು ಮೇಲೆದಿಂದ ಕೆಳಗಡೆ ಅಂದ್ರೆ ನಮ್ಮ ಗರ್ಭದಿಂದ ಮತ್ತೆ ಆಚೆ ಕಡೆ ಈ ಭೂಮಿ ಮೇಲೆ ಹುಟ್ಟಕ್ಕೆ ನಾವೇ ಕಾರಣ. ಸೊ ನಾವೇ ಪೂರ್ತಿ ಕಾನ್ಶಿಯಸ್ ಆಗಿ ಅಂದ್ರೆ ಚೇತನಾತ್ಮಕವಾಗಿ ನಾವು ಅವ್ರನ್ನು ಈ ನಮ್ಮ ಗರ್ಭದಿಂದ ಮತ್ತೆ ಈ ಭೂಮಿ ಮೇಲೆ ಕರ್ಕೊಂಡು ಬಂದ್ವಿ. ಆಗ ಕರ್ಕೊಂಡು ಬಂದ ಮೇಲೆ ಏನಾಗ್ತದೆ ನೋಡಿ, ನೀವು ಅದು ಆ ಟೈಮ್ ಗರ್ಭಧಾರಣ ಟೈಮಲ್ಲಿ ನೀವು ಒಂದು ಒಳ್ಳೆ ಒಂದು ಯಾವುದು ನಮ್ಮ ಭಗವದ್ಗೀತಾ ಓದ್ತಾ ಭಗವದ್ಗೀತಾ ಕೇಳಿಸ್ಕೊಂತಾ ಇದ್ರೆ ಅದೆಲ್ಲಾನು ಮಗು ಕೇಳ್ಕೊಂತದೆ. ಅರ್ಥ ಮಾಡ್ಕೊಳ್ಳಿ. ನೀವು ಒಳ್ಳೆ ಮ್ಯೂಸಿಕ್ ಕೇಳ್ತಾ ಇದ್ರೆ, ಪ್ರೆಗ್ನೆಂಟ್ ಇರುವಾಗ ಏನ್ ಮಾಡ್ಬೇಕು? ಒಳ್ಳೆ ಮ್ಯೂಸಿಕ್ ಕೇಳ್ತಾ ಇದ್ರೆ ಅವಾಗ ಆ ಮ್ಯೂಸಿಕ್ ಎಲ್ಲಾನು ಅದು ಮಗು ಪಡಿತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಮಗುಗೆ ಏನಿರ್ತದೆ? ಈಗಾಗಲೇ ಹೇಳಿದ್ನಿ, ಹಾಸ್ಟೆಲ್ ಬಾಡಿ ಅಂದ್ರೆ ಒಂದು ಹಾಸ್ಟೆಲ್ ಶರೀರ ಏನ್ ಬರುತ್ತೋ ಆ ಶರೀರದ ಒಳಗಡೆ 25 ಅಂಶಗಳಿರ್ತದೆ. ನಾನು ಈಗಾಗಲೇ ಹೇಳಿದ್ದೀನಿ. ಪಂಚಪ್ರಾಣಗಳು, ಪಂಚಕೋಶಗಳು, ಪಂಚಕರ್ಮೇಂದ್ರಗಳು, ಮತ್ತೆ ಇದೆಲ್ಲ ಜೊತೆಗೆ ಒಂದು ನಿಮ್ಮ ಒಳಗಡೆ ಅದ್ರ ಜೊತೆಗೆ ಏನಿರ್ತದೆ? ಚಿತ್ತ ಇರುತ್ತೆ. ಚಿತ್ತ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್, ಉಪಚೇತನ ಮನಸ್ಸಿರುತ್ತೆ. ಆ ಉಪಚೇತನ ಮನಸ್ಸಿಂದ ನೀವೇನೇನು ಮಾಡ್ತಾ ಇದ್ರು ಅಂದ್ರೆ ಒಂದು ತಾಯಿಯಾಗಿ ಅವರು ಒಳ್ಳೆ ಧ್ಯಾನ ಮಾಡ್ತಾ ಇದ್ರ, ಒಳ್ಳೆ ಮಾತುಗಳು ಮಾತಾಡ್ತಾ ಇದ್ರ, ಸೊ ಯಾವುದೇ ನಕಾರಾತ್ಮಕಗಳಿಲ್ಲ, ಮತ್ತೆ ಭಗವದ್ಗೀತೆ ಕೇಳ್ತಾ ಇದ್ರ, ಮತ್ತೆ ಮ್ಯೂಸಿಕ್ ಕೇಳ್ತಾ ಇದ್ರ. ಸೊ ಏನೇ ನೀವು ಮಾಡಿದ್ರು ಪ್ರತಿಯೊಂದು ಮಗು ಕೇಳಿಸ್ಕೊಂತದೆ. ಮಗು ಕೇಳಿಸ್ಕೊಂಡು ಎಲ್ಲಿ ಇಟ್ಕೊಂತದೆ? ಎಲ್ಲಿ ಎಲ್ಲಿ ಸ್ಟೋರ್ ಮಾಡ್ಕೊಂತದೆ? ಎಲ್ಲಿ ಸಂಗ್ರಹಿಸ್ಕೊಂತದೆ ಗೊತ್ತಾ? ಅವರು ಒಳಗಡೆ ಇರುವಂತ ಉಪಚೇತನ ಮನಸ್ಸಲ್ಲಿ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರೀತೀವಿ ಸ್ನೇಹಿತರೆ. ಇಷ್ಟೆಲ್ಲ ಆಗ್ತದೆ. ಅದಕ್ಕೆ ನೀವು ಗರ್ಭಧಾರಣ ಇರುವಾಗನು ಪ್ರೆಗ್ನೆಂಟ್ ಆಗಿರುವಾಗನು ಇದೆಲ್ಲ ಮಾಡೋದು ಒಳ್ಳೆ ಒಳ್ಳೆ ಅಂಶಗಳು ನೀವು ಪಾಲನೆ ಮಾಡ್ಬೇಕಂತ ಯಾಕೆ ಹೇಳ್ತಾರೆ ಅಂದ್ರೆ ಪೀಸ್ಫುಲ್ ಆಗಿರಿ, ಒಂದು ಜಾಯ್ಫುಲ್ ಆಗಿರಿ, ಯಾವುದೇ ಕೋಪ ಮತ್ತೆ ಭಯ, ಆತಂಕ ಇದೆಲ್ಲ ಯಾವ್ದು ಇಟ್ಕೋಬಾರ್ದು, ಯಾವುದೇ ಸ್ಟ್ರೆಸ್ ಬರಬಾರ್ದು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ನಿಮ್ಮ ಮಗು ಸೇರತ್ತೆ. ನೀವು ಏನೇ ಮಾಡಿದ್ರು, ಏನೇ ತಿಂದಿರೋದು ಹೋಗತ್ತೆ, ಮತ್ತೆ ಯೋಚನೆ ಮಾಡಿರೋದು ಹೋಗತ್ತೆ. ಒಳ್ಳೆ ಒಳ್ಳೆ ನೀವು ಯಾವ್ದನ್ನ ಒಳ್ಳೆ ಕಲೆ ಅಂದ್ರೆ ಒಳ್ಳೆ ಆರ್ಟ್ ಇಲ್ಲ ಅಂದ್ರೆ ಒಳ್ಳೆ ಬುಕ್ ಓದಿದ್ರೆ ನಿಮ್ಮಿಂದ ಅದು ಮಗು ಸೇರ್ತಾನೆ ಇರ್ತದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಸೇರ್ತಾ ಇರ್ತದೆ ಮಗುವಿಗೆ. ಅವಾಗ ನೀವೇನ್ ಮಾಡ್ಬೇಕು? ಅದಕ್ಕೆ ಎಷ್ಟೋ ಚೇತನದಲ್ಲಿ ಜಾಗೃತಿಕದಲ್ಲಿ ನಿಮ್ಮ ಜೀವನ ನಡ್ಕೊಂಡ್ರೆ ಆಸ್ ಎ ಪ್ರೆಗ್ನೆಂಟ್ ಇರುವಾಗ ಎಷ್ಟೋ ಜಾಗೃತದಿಂದ ನೀವು ಜೀವನ ಮಾಡಿದ್ರೆ ನಿಜವಾಗಿ ಹೇಳ್ತೀನಿ, ಒಂದು ಒಳ್ಳೆ ಮಗುಕು ಒಂದು ಒಳ್ಳೆ ಆತ್ಮకు ನೀವು ಜನ್ಮ ಅನ್ನೋದು ಕೊಡ್ಬೋದು ಸ್ನೇಹಿತರೆ. ಅಷ್ಟು ಅವಕಾಶ ನಿಮ್ಗಿದೆ. ಅದಕ್ಕೋಸ್ಕರ ಅಷ್ಟು ಒಳ್ಳೆ ಆತ್ಮಗಳು, ಪರಿಣಿತಿ ಹೊಂದಿರುವಂತ ಆತ್ಮಗಳನ್ನು ಭೂಮಿ ಮೇಲೆ ತರಬೇಕಂದ್ರೆ ಫಸ್ಟ್ ನೀವು ತಯಾರಾಗ್ಬೇಕು. ನಿಮ್ಮ ಆತ್ಮ ಪರಿಣಿತಿ ಎಷ್ಟಿದೆ, ನೀವು ಏನ್ ಜೀವನ ನಡ್ಕೊಂತಾ ಇದ್ರೆ ಅದು ಪ್ರಕಾರನೇ ಆತ್ಮಗಳು ನಿಮ್ ಜೊತೆಗೆ ಬರ್ತದೆ. ಇಲ್ಲ ಅಂದ್ರೆ ಅತ್ಯುತ್ತಮ ಆತ್ಮಗಳು, ಹೆಚ್ಚು ಪರಿಣಿತಿ ಹೊಂದಿನ ಆತ್ಮಗಳು ಅದು ಬರಕ್ಕೆ ಚಾನ್ಸೇ ಇಲ್ಲ. ಅದು ಬರಲ್ಲ ನಿಮ್ ಜೊತೆಗೆ. ಯಾಕಂದ್ರೆ ನಿಮ್ಮ ಆತ್ಮ ಪರಿಣಿತಿ ಏನಿದೆ ಅಂದ್ರೆ ಅತ್ಯುತ್ತಮ ಪರಿಣಿತಿ ಹೊಂದಿರತಕ್ಕಂಥ ಆತ್ಮಗಳು ಮೇಲೆದಿಂದ ಈ ಭೂಮಿ ಮೇಲೆ ಬರ್ಬೇಕಂದ್ರೆ ಅವ್ರು ನೋಡ್ತಾರೆ ಪೇರೆಂಟ್ಸ್ ಯಾವ ತರ ಇದ್ದಾರೆ, ಇಬ್ರು ಯಾವ ತರ ಇದ್ದಾರೆ, ನಮ್ಮ ತಾಯಿ ಯಾವ ತರ ಇದೆ, ಅವ್ರ ಮನಸ್ಸು ಯಾವ ತರ ಇದೆ, ಅವ್ರ ಆತ್ಮ ವೃದ್ಧಿ ಅಂದ್ರೆ ಆಧ್ಯಾತ್ಮಿಕ ಬುದ್ಧಿ ಇದೆಯಾ ಅವ್ರಿಗೆ, ಆ ಆಧ್ಯಾತ್ಮಿಕ ಚಿಂತನೆ ಇದೆಯಾ, ಇದೆಲ್ಲ ನೋಡ್ಕೊಂಡು ಅದು ಪ್ರಕಾರ ನಿಮ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ನೀವು ಅವ್ರ ಒಪ್ಪಿಗೆ ಕೊಟ್ಟಿದ ಮೇಲೆ ಅವಾಗ ನಿಮ್ಮ ಗರ್ಭ ಒಳಗಡೆ ಪ್ರವೇಶಿಸ್ತಾರೆ. ಇಷ್ಟೆಲ್ಲ ನಾವು ಸ್ಪಿರಿಚುವಲ್ ಪ್ರೆಗ್ನೆನ್ಸಿ ಬಗ್ಗೆ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಈಗ ಸ್ಪಿರಿಚುವಲ್ ಪ್ಯಾರೆಂಟಿಂಗ್, ಈಗ ಮಗು ಬಂತು, ಆಯ್ತು, ಒಳ್ಳೆ ಮಗು ಬಂತು, ಎಲ್ಲರೂ ಖುಷಿ ಆಗಿದ್ರಿ, ಎಷ್ಟೋ ಸಂತೋಷ ಪಟ್ಟಿದ್ರಿ, ಎಲ್ಲ ಓಕೆ, ಎಲ್ಲ ಚೆನ್ನಾಗಿದೆ. ಆದ್ರೆ ಅವ್ರು ಬೆಳೆಸೋದು ಯಾವಾಗ ಅಂದ್ರೆ ನೋಡಿ, ಸ್ವಾಮಿ ವಿವೇಕಾನಂದ ಒಂದು 7 ಇಯರ್ಸ್ ಅಂದ್ರೆ 7 ವರ್ಷದಿಂದನೇ ಧ್ಯಾನ ಶುರು ಮಾಡ್ತಾರೆ. ಅವ್ರ ತಾಯಿ ಏನ್ ಮಾಡ್ತಾರೆ, ಇವ್ರನ್ನು ಧ್ಯಾನದಲ್ಲಿ ಕೂರಿಸಿ ಒಳ್ಳೆ ಜ್ಞಾನ ಕೊಡ್ತಾ ಇರ್ತಾರೆ. ಅವಾಗ 7 ಇಯರ್ಸ್ ಇಂದ ಅಂದ್ರೆ 7 ವರ್ಷದಿಂದ ಧ್ಯಾನ ಶುರು ಮಾಡಿ 14 ವರ್ಷ ಟೈಮ್ಗೆ ಅವರು ಒಂದು ಒಳ್ಳೆ ಮಾಸ್ಟರ್ ಆಗ್ತಾರೆ ಸ್ನೇಹಿತರೆ. ಎಷ್ಟು ಮಾಸ್ಟರ್ ಅಂದ್ರೆ ಒಳ್ಳೆ ಏಕಾಗ್ರತೆ, ಒಳ್ಳೆ ಮೆಮೊರಿ ಪವರ್, ಏನೆಲ್ಲ ಎಷ್ಟು ಎಲ್ಲಾನು ಅವ್ರು ಪಡಿತಾರೆ. ಅರ್ಥ ಮಾಡ್ಕೊಳ್ಳಿ. ಅವಾಗ ಆ ಪಡೆಯುವಾಗ ಏನಾಗ್ತದೆ, ಅವ್ರು ಎಷ್ಟೋ ಜ್ಞಾನವಂತರು ಆಗ್ತಾರೆ.
ಎಷ್ಟು ಜ್ಞಾನವಂತರಾಗಿದ್ರು ವಿವೇಕಾನಂದ ಸ್ವಾಮಿ. ನಮ್ಗೆಲ್ಲರೂ ಗೊತ್ತು ವಿವೇಕಾನಂದ ಸ್ವಾಮಿ ಅವರು ಒಂದು ದೊಡ್ಡ ಮಹಾಜ್ಞಾನಿ ಆಗಿದ್ರು, ಒಂದು ದೊಡ್ಡ ಯೋಗಿ ಆಗಿದ್ರು ಅಲ್ವಾ. ಸೊ ಅಷ್ಟೆಲ್ಲ ಅವಕಾಶ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಅವಕಾಶ ಆ ಥರ ಆಗಿದೆ ಅಂದ್ರೆ ಅವ್ರ ತಾಯಿ ಅವರು ಕೊಟ್ಟರು ಅಂತ ಒಳ್ಳೆಯ ಜ್ಞಾನ, ಒಳ್ಳೆಯ ಧ್ಯಾನ, ಒಳ್ಳೆಯ ಮಾತುಗಳು, ಮತ್ತೆ ಅವನು ಬೆಳೆಸುವಂತ ತೀರು ಅಂದ್ರೆ ಅಲ್ಲಿ ಬೆಳೆಸುವಂತ ರೀತಿ. ಸೊ ನೋಡಿ, ಈಗ ನಾವು ಒಂದು ಪೇರೆಂಟ್ಸ್ ಆಗಿ ಏನ್ ಮಾಡ್ತೀವಿ, ಪ್ರತಿಯೊಂದೂ ಹೇಳೋದು ನಕಾರಾತ್ಮಕವಾಗಿರ್ತದೆ. ಅದು ಮಾಡಕ್ ಹೋಗ್ಬೇಡಿ, ಇದು ಮಾಡಕ್ ಹೋಗ್ಬೇಡಿ, ಇದು ನಿಮ್ ಕೈಯಲ್ಲಿ ಆಗಲ್ಲ, ಅದು ನಿಮ್ ಕೈಯಲ್ಲಿ ಆಗಲ್ಲ, ಸೊ ಇದು ತಪ್ಪು, ಅದು ತಪ್ಪು, ಎಲ್ಲ ತಪ್ಪು 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 ಅಂತ ಹೇಳುವಾಗ ಏನಾಗ್ತದೆ, ಅವರು ಉಪಚೇತನ ಮನಸ್ಸಲ್ಲಿ ಅವ್ರ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಪ್ರತಿಯೊಂದು ಹೋಗಿ ಕೂತ್ಕೊಂತದೆ. ಅರ್ಥ ಮಾಡ್ಕೊಳ್ಳಿ, ನೀವು ಸುಮ್ಮನೆ ಏನೋ ಹೇಳಿದ್ವಿ ಅಂತ ಬಿಟ್ಬಿಡೋದಲ್ಲ. ನೀವು ಏನೇನು ಹೇಳ್ತಿರೋ ಅವರು ಚಿಕ್ಕ ಮಗು ಇರುವಾಗಿಂದ ಅವ್ರಿಗೂ ನೀವು ಕೊಡ್ತೋರಂತ ಅಲವಾಟು ಅಂದ್ರೆ ಏನೇನು ಪ್ರಾಕ್ಟೀಸಸ್ ಕೊಡ್ತೀರಿ, ಯಾವ ತರ ನೀವು ಅವ್ರು ಕಲ್ಸ್ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಅವ್ರಿಗೆ ಕೊಡಬೇಕಾಗಿರೋದು ಒಳ್ಳೆ ಬುಕ್ಗಳು ಓದಿ, ಒಳ್ಳೆ ಒಳ್ಳೆ ಕಥೆಗಳು ಅಂದ್ರೆ ಎಲ್ಲ ಒಳ್ಳೆ ಒಳ್ಳೆ ಸ್ಟೋರಿಗಳು ಹೇಳ್ಬೇಕು ಅವ್ರಿಗೆ. ಅರ್ಥ ಆಯ್ತಾ? ಒಳ್ಳೆ ಸ್ಟೋರಿಗಳು ಹೇಳಿ, ಒಳ್ಳೆ ಮಹಾನ್ ವ್ಯಕ್ತಿಗಳು ಏನಿದೆಯೋ ಅವ್ರ ಬಗ್ಗೆ ಸ್ವಲ್ಪ ಅವರಿಗೆ ಅರಿವು ಕೊಡ್ತಾ ಇರಿ. ಅದನ್ನು ಅವ್ರಿಗೆ ಖಂಡಿತವಾಗಿ ಸೇರುತ್ತೆ ಸ್ನೇಹಿತರೆ. ಆ ವಯಸ್ಸಲ್ಲಿ ನೀವು ಏನೇ ಹೇಳ್ಕೊಟ್ರು ಅವ್ರಿಗೆ ಎಷ್ಟು ಫಾಸ್ಟ್ ಆಗಿ ಅವ್ರು ಕಲಿತಾರೆ ಅಂದ್ರೆ, ಯಾಕೆ ಕಲಿತಾರೆ ಆ ಥರ? ಅವ್ರ ಮನಸ್ಸು ಖಾಲಿಯಾಗಿದೆ, ನಿಮ್ಮ ಮನಸ್ಸು ಗೊಂದಲಿದೆ. ಬಟ್ ಆದ್ರೆ ಒಂದು ಒಂದು ಮಗು ಮನಸ್ಸು ಹೆಂಗಿರ್ತದೆ, ಎಷ್ಟೋ ಖಾಲಿಯಾಗಿರ್ತದೆ, ಎಷ್ಟೋ ಸ್ವಚ್ಛಾಗಿರ್ತದೆ ಸ್ನೇಹಿತರೆ. ಅದಕ್ಕೆ ನಾವು ಮಗುನ ಏನಂತ ಕರಿತೀವಿ, ಚೈಲ್ಡ್ ಈಸ್ ಗಾಡ್ ಅಂತ ಕರಿತೀವಿ. ಏನ್ ಹೇಳ್ತೀವಿ? ಚೈಲ್ಡ್ ಈಸ್ ಗಾಡ್. ಅದೊಂದೇ ಅಲ್ಲ, ಜೀಸಸ್ ಕ್ರೈಸ್ಟ್ ಏನ್ ಹೇಳ್ತಾರೆ ಗೊತ್ತಾ? ಜೀಸಸ್ ಕ್ರೈಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಅನ್ಲೆಸ್ ಯು ಬಿಕಮ್ ಎ ಚೈಲ್ಡ್ ಯು ಕೆನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ದ ಗಾಡ್ ಅಂತ ಕರೀತಾರೆ ಅಲ್ವಾ. ಅಂದ್ರೆ ಅರ್ಥ ಏನು? ನೀವು ಚೈಲ್ಡ್ ಆಗಿಲ್ಲ ಅಂದ್ರೆ ನೀವು ನಮ್ಮ ಪ್ರಪಂಚ ಒಳಗಡೆ, ನಮ್ಮ ಆಂತರಿಕ ಪ್ರಪಂಚ ಅಂದ್ರೆ ಏನು, ಕಿಂಗ್ಡಮ್ ಆಫ್ ದ ಗಾಡ್ ಅಂದ್ರೆ ಏನು? ಕಿಂಗ್ಡಮ್ ಆಫ್ ದ ಗಾಡ್ ಎಲ್ಲಿದೆ? ಮತ್ತೆ ಇನ್ನೊಂದು ಹೇಳ್ತಾರೆ, ಕಿಂಗ್ಡಮ್ ಆಫ್ ದ ಗಾಡ್ ಈಸ್ ವಿತ್ ಇನ್ ಯು ಅಂತ ಕರೀತಾರೆ. ಅಂದ್ರೆ ಈ ದೇವ್ರ ರಾಜ್ಯ ಎಲ್ಲಿದೆಪ್ಪ ಅಂದ್ರೆ ನಮ್ಮ ಒಳಗಡೆ ಇದೆ. ದೇವ್ರ ರಾಜ್ಯ ಪ್ರವೇಶಿಸಬೇಕಂದ್ರೆ ಏನಪ್ಪಾ ಅಂದ್ರೆ ನೀವು ಒಂದು ಮಗು ಆಗ್ಬೇಕು, ಮಗು ತರ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಮಗುವನ್ನು ದೇವ್ರ ತರ ಹೋಲಿಸಿದಾರೆ ಸ್ನೇಹಿತರೆ. ಮಗುವು ದೇವ್ರ ತರ ಹೋಲಿಸಿದರೆ, ಇದು ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಅವಾಗ ಅರ್ಥ ಮಾಡ್ಕೊಳ್ಳಿ, ದೇವ್ರ ಸಮಾನ ಅಂದ್ರೆ ಅದಕ್ಕೂ ಸಮಾನವಾಗಿ ಮಗು ಪ್ರಪಂಚ ಇರುತ್ತೆ. ಮಗುವನಂತ ಅವ್ರ ಮನಸ್ಸು, ಅವ್ರ ಮನಸ್ಥಿತಿ ಆ ಥರ ಇರುತ್ತೆ. ಅದಕ್ಕೋಸ್ಕರ ಅವ್ರ ಒಳಗಡೆ ನೀವು ಏನೇನು ಅವ್ರ ಒಳಗಡೆ ಆಗ್ತಿರೋ, ಏನೇನು ಅವ್ರಿಗೆ ಹೇಳ್ಕೊಡ್ತಿರೋ, ಏನೇನು ಒಳ್ಳೆ 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 ಪ್ರಾಕ್ಟೀಸ್ಗಳು ಮತ್ತೆ ಒಳ್ಳೆ ಜ್ಞಾನ ನೀವೇನೇನು ಕೊಡ್ತಿರೋ ಅದು ಪ್ರತಿ ಒಂದು ಪಡಿತಾರೆ ಅವ್ರು. ಪಡೆದು ಅದರಿಂದನೇ ಅವರು ಬೆಳೀತಾ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಇರುವಾಗ ನಾವು ಯಾವ ತರ ಪೇರೆಂಟಿಂಗ್ ಮಾಡಬೇಕು? ಸ್ಪಿರಿಚುವಲ್ ಪೇರೆಂಟಿಂಗ್ ಅಂದ್ರೆ ಏನು? ಖಂಡಿತವಾಗಿ 5 ವರ್ಷ ಆದ್ಮೇಲೆ 5 ವರ್ಷವರೆಗೂ ಅವ್ರ ಮನಸ್ಥಿತಿ ಪೂರ್ತಿ ಡೆವಲಪ್ ಆಗಲ್ಲ ಸ್ನೇಹಿತರೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, 5 ವರ್ಷವರೆಗೂ ಅವ್ರ ಮನಸ್ಸನ್ನೋದು ಮನಸ್ಸನ್ನೋದು ಮಾಲಿನ್ಯ ಆಗಲ್ಲ, ಕಲ್ಮಶ ಆಗಲ್ಲ. ಎಷ್ಟುವರೆಗೂ? 5 ವರ್ಷವರೆಗೂ. 5 ವರ್ಷ ತದನಂತರ ಏನಾಗ್ತದೆ ಗೊತ್ತಾ? ಪ್ರತಿಯೊಂದನ್ನು ಅವ್ರು ಕಲಿತಾ ಇರ್ತಾರೆ, ನಿಮ್ಮನ್ನು ನೋಡ್ತಾರೆ, ನಿಮ್ಮ ಸುತ್ತಮುತ್ತ ಯಾರ್ಯಾರ ಫ್ರೆಂಡ್ಸ್ ಇರ್ತಾರೆ ಅವ್ರು ನೋಡ್ತಾ ಇರ್ತಾರೆ, ಪ್ರಪಂಚನ ಗಮನಿಸ್ತಾರೆ, ಪೂರ್ತಿ ಸೊಸೈಟಿನ ಗಮನಿಸ್ತಾರೆ. ಪ್ರತಿ ಒಂದಿಂದ ಅವರು ಕಲಿತಾ ಬರ್ತಾರೆ. ಆವಾಗ ಏನಾಗ್ತದೆ ಗೊತ್ತಾ? ಎಷ್ಟೋ ಅವ್ರ ಸುತ್ತು ಇರುವಂತ ಪೇರೆಂಟ್ಸ್ ನಿಜವಾಗಿ ಸರಿಯಾಗಿ ನಡ್ಕೊಂಡಿಲ್ಲ. ಅವರು ಆ ಪೇರೆಂಟ್ಸ್ ಅನ್ನೋರು ಅವ್ರು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ, ನಕಾರಾತ್ಮಕ ಕರ್ಮಗಳು ಮಾಡ್ತಾ ಇದ್ರೆ ಅದು ಅಬ್ಸರ್ವ್ ಮಾಡಿ ಅದನ್ನೆಲ್ಲ ತಿಳ್ಕೊತಾರೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವೇನ್ ಮಾಡ್ತೀರಿ? ಸ್ಕೂಲ್ ಕಲಿಸ್ತೀರಿ. ಸ್ಕೂಲ್ ಕಲಿಸುವಾಗ ಅಲ್ಲಿರುವಂತ ಅವ್ರ ಸುತ್ತಮುತ್ತ ಇರುವಂತ ಟೀಚರ್ಸ್ ಆಗ್ಬೋದು, ಮಾಸ್ಟರ್ಸ್ ಆಗ್ಬೋದು, ಮತ್ತೆ ಸ್ನೇಹಿತರು ಯಾರಿರ್ತಾರೋ ಆ ಸ್ನೇಹಿತರಿಂದ ಅಂದ್ರೆ ಸ್ಕೂಲು ಕಾಲೇಜ್ ಎಲ್ಲಾನು ಹೋಗ್ತಾ ಇರ್ತಾರಲ್ಲ, ಪ್ರತಿಯೊಂದು ಕಡೆ ಎಲ್ಲಾ ಸೊಸೈಟಿ ನೋಡ್ಕೊಂಡು ಅವ್ರ ಮೈಂಡ್ ಅನ್ನೋದು ಬೆಳೀತಾ ಬರ್ತದೆ. ಅರ್ಥ ಮಾಡ್ಕೊಳ್ಳಿ. ಮೈಂಡ್ ಒಂದೇ, ಮೈಂಡ್ ಅನ್ನೋದು ಮನಸ್ಸನ್ನೋದು ಸೊಸೈಟಿಯಿಂದ ನಿರ್ಮಿತವಾಗತ್ತೆ, ಪೇರೆಂಟ್ಸ್ ಇಂದ ನಿರ್ಮಿತ ಆಗತ್ತೆ. ಅರ್ಥ ಆಯ್ತಾ? ಯಾವುದು? ಕಾನ್ಶಿಯಸ್ ಮೈಂಡ್. ಅವಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ, ಅವರು ನಿಜವಾಗಿ ಅವರು ಕೊಡುವಂತ ಒಂದು ಜ್ಞಾನ, ಒಳ್ಳೆ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಕೊಡ್ತಾ, ಒಳ್ಳೆ ಪುಸ್ತಕಗಳು ಓದ್ತಾ, ಮತ್ತೆ ಅವ್ರಿಗೆ ಮೆಡಿಟೇಷನ್ ಅಂದ್ರೆ ಈ ಧ್ಯಾನ ಅಭ್ಯಾಸ ಮಾಡ್ತಾ ಇದ್ರೆ ಏನಾಗ್ತದೆ ಗೊತ್ತಾ? ಖಂಡಿತವಾಗಿ ಅವರ ಮನಸ್ಸು ಅನ್ನೋದು ಒಂದು ಅತಿ ಜ್ಞಾನವಂತವಾಗಿ ನಿರ್ಮಿತವಾಗತ್ತೆ. ಯಾವಾಗ ಜ್ಞಾನವಂತವಾಗಿ ನಿರ್ಮಿತವಾಗತ್ತೋ ಅವ್ರ ಇಡೀ ಜೀವನದಲ್ಲಿ ಆ ಜ್ಞಾನ ಪಡೆದು ಮತ್ತೆ ಒಳ್ಳೆ ಅಂದ್ರೆ ವಿವೇಕಾನಂದ ಆಗತ್ತಾರೆ. ವಿವೇಕಾನಂದ ಗೊತ್ತಲ್ಲ ನಿಮ್? ವಿವೇಕಾನಂದ ಅಂದ್ರೆ ಏನು? ವಿವೇಕ ಅನ್ನೋದು ಅತಿ ಹೆಚ್ಚಾಗಿದೆ, ಬುದ್ಧಿ ಅನ್ನೋದು ಅವ್ರ ಜೊತೆಗೆ ಅತಿ ಹೆಚ್ಚಾಗಿ ಬುದ್ಧಿ ಇದೆ. ಅದಕ್ಕೆ ಅವ್ರನ್ನು ವಿವೇಕಾನಂದ ಅಂತ ಕರೆದ್ರು. ಅರ್ಥ ಆಯ್ತಾ? ಸೊ ಆತರ ಸ್ನೇಹಿತರೆ, ಪ್ರತಿಯೊಬ್ಬರು ಒಂದು ವಿವೇಕಾನಂದ ಆಗ್ಬೇಕು, ಪ್ರತಿಯೊಬ್ಬರು ಒಂದು ರಮಣ ಮಹರ್ಷಿ ಆಗ್ಬೇಕು. ರಮಣ ಮಹರ್ಷಿ ಏನ್ ಮಾಡಿದ್ರು? 14 ವರ್ಷದಲ್ಲಿ ಮನೆ ಬಿಟ್ಟು, ಸ್ಕೂಲ್ನು ಬಿಟ್ಟು ಸ್ಟ್ರೈಟ್ ಒಂದೇ ರೀತಿಯಲ್ಲಿ ಅರುಣಾಚಲ ಬಂದ್ರು. ಅರುಣಾಚಲ ಹತ್ರ ಅಲ್ಲಿ ಕೂತ್ಕೊಂಡು ಧ್ಯಾನ ಅಭ್ಯಾಸ ಶುರು ಮಾಡಿದ್ರು. ಅಂದ್ರೆ ಮೌನವಾಗಿತ್ತು, ಮತ್ತೆ ಆಳವಾದ ಧ್ಯಾನ ಅಭ್ಯಾಸ ಮಾಡಿಕೊಂಡು ಅವರು ರಮಣ ಮಹರ್ಷಿ ಆಗಿದ್ದಾರೆ.
ನೋಡಿ, ರಮಣ ಮಹರ್ಷಿ ಹತ್ರ ಯಾರ್ಯಾರು ಬರ್ತಾರೆ? ಈಗ ನಾವು ಅನ್ಕೊಂತೀವಿ ನಮ್ಮ ಮಗು ಹಿಂಗೆ ಹಂಗೆ, ಸೊ ಅವ್ರು ಕಮ್ಮಿ, ಅವ್ರಿಗೇನು ಜಾಸ್ತಿ ಜ್ಞಾನ ಇಲ್ಲ ಅಂತ ಅನ್ಕೊಂತಾ ಇರ್ತೀವಿ. ಆ ಥರ ಇಲ್ಲ. ನೀವು ಕೊಡುವಂಥ ಜ್ಞಾನ, ನೀವು ಕೊಡುವಂಥ ಪದ್ಧತಿಗಳು ಏನಿದೆಯೋ ಆ ಪದ್ಧತಿಯಿಂದ ಒಳ್ಳೆ ಆಹಾರ ವಿಧಾನ ತಿಳಿಸ್ಕೊಡಿ. ಈಗ ನೋಡಿ, ಸಮಗ್ರ ಜೀವನ ಶೈಲಿ ಇಷ್ಟೆಲ್ಲ ನೀವು ತಿಳ್ಕೊಂತಾ ಇದ್ದೀರಿ ಅಲ್ವಾ? ಇದೆಲ್ಲ ಅವ್ರಿಗೆ ತಿಳಿಸ್ಕೊಡ್ಬೇಕು. ಸೊ ಬಾಲ್ಯದಿಂದನೇ ತಿಳಿಸ್ಕೊಡ್ಬೇಕು ಸ್ನೇಹಿತರೆ. ಅವ್ರೇನೋ ದೊಡ್ಡವರಾದ್ಮೇಲೆ ನೀವು ಹೇಳಿದ್ರೆ ನಿಮ್ ತರನೇ ಸಫರ್ ಆಗ್ತಾರೆ, ನಮ್ ತರ ಸಫರ್ ಆಗ್ತಾ ಇರ್ತಾರೆ ಅಷ್ಟೇ. ಅದು ಮಾಡಬಾರ್ದು. ಅವರು ಯಾವಾಗ 5 ವರ್ಷ ಬಿಟ್ಟಿದ ಮೇಲೆ ಅದರಿಂದ ಶುರು ಆಗತ್ತೆ, ಪ್ರತಿಯೊಂದು ಕಲಿತಾರೆ. ಪ್ರತಿಯೊಂದು ನಿಮ್ಮಿಂದ ಕಲಿತಾರೆ, ಸೊಸೈಟಿಯಿಂದ ಕಲಿತಾರೆ. ಅರ್ಥ ಮಾಡ್ಕೊಳ್ಳಿ. ಒಂದು ನಿಮ್ಮ ಅವರು ಅಧ್ಯಾಪಕರು, ಅವರು ಟೀಚರ್ಸ್ ಅವರಿಂದ ಕಲಿತಾರೆ, ಬುಕ್ಸ್ ಇಂದ ಕಲಿತಾರೆ. ಎಲ್ಲದಕ್ಕರಿಂದ ಈ ಮೈಂಡ್ ಅನ್ನೋದು ಕಾನ್ಸಿಯಸ್ ಮೈಂಡ್ ಅಂದ್ರೆ ಚೇತನಾತ್ಮಕ ಮನಸ್ಸು ಏನಿದೆಯೋ ಅದು ವೃದ್ಧಿ ಆಗ್ತಾ ಬರ್ತದೆ. ನೋಡಿ, ಚೇತನಾತ್ಮಕ ಮನಸ್ಸಲ್ಲಿ ಅವ್ರು ಏನೇನು ಅಲವಾಟುಗಳು, ಏನೇನು ಪ್ರಾಕ್ಟೀಸ್ಗಳು, ಏನೇನು ಜ್ಞಾನ ಪಡಿತಾರೋ ಅದೆಲ್ಲ ನೇರ ಎಲ್ಲಿ ಹೋಗುತ್ತೆ ಗೊತ್ತಾ? ಅವ್ರ ಉಪಚೇತನ ಮನಸ್ಸಲ್ಲಿ ಅಲ್ಲಿ ಹೋಗಿ ಸಂಗ್ರಹಿಸ್ಕೊಂತದೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನೀವು ಇಡೀ ಅವ್ರ ಜೀವನ 5 ವರ್ಷ ಆದ್ಮೇಲೆ 80 ಇಯರ್ಸ್ ಆಗ್ಬೋದು, 90 ಇಯರ್ಸ್ ಆಗ್ಬೋದು, ಒಂದು 100 ವರ್ಷ ಆಗ್ಬೋದು. ಅವ್ರ ಬದುಕಿ ಎಷ್ಟು ಜೀವನ ಮಾಡ್ತಾರೋ ಅದು ಈ ಜೀವನನು ಏನು ನಿರ್ಣಯ ಮಾಡುತ್ತೆ ಗೊತ್ತಾ? ಅವರು ಬಾಲ್ಯದಲ್ಲಿ ಅಂದ್ರೆ 5 ಇಂದ 10 ವರ್ಷದಲ್ಲಿ ಏನು ಕಲಿತಾರೋ ಅದೇ ಅವ್ರ ಜೀವನ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಧೈರ್ಯ ಆಗ್ಬೋದು, ಒಂದು ಎಷ್ಟೋ ಪೇಷನ್ಸ್ ಅಂದ್ರೆ ಒಂದು ಒಳ್ಳೆ ತಾಳ್ಮೆ, ಒಳ್ಳೆ ಒಳ್ಳೆ ಧೈರ್ಯ, ಸೊ ಅದರ ಎಷ್ಟೋ ಒಳ್ಳೆ ಒಳ್ಳೆ ಗುಣಗಳು, ಒಂದು ಒಳ್ಳೆ ಜ್ಞಾನ, ಇದೆಲ್ಲ ಏನು ಪಡಿತಾರೋ ಈ 5 ಇಂದ 10 ವರ್ಷದಲ್ಲಿ ಖಂಡಿತವಾಗಿ ಅದು ಇಡೀ ಜೀವನನೇ ಅವನು ನಡ್ಕೊಂಡು ಹೋಗ್ತದೆ. ಅದು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಅದೆಲ್ಲ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಉಪಚೇತನ ಮನಸ್ಸಿಗೆ ಹೋಗಿ ಉಪಚೇತನ ಮನಸ್ಸಲ್ಲಿ ಸಂಗ್ರಹಿಸ್ಕೊತದೆ. ಅದೇ ಅವ್ರ ಜೀವನ ಆಗತ್ತೆ. ಅದೇ ಅವ್ರ ರೂಪ, ನಿಜ ರೂಪ ಅದೇ ಆಗತ್ತೆ. ಅದು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಕೊಡುವಂತ ಪ್ರತಿಯೊಂದು ಪದ್ಧತಿನೂ ಅತ್ಯುತ್ತಮ ಪದ್ಧತಿಗಳು ನಾವು ಹೇಳ್ಕೊಡ್ಬೇಕು ಮಗುಗೆ. 5 ವರ್ಷದಿಂದ ಶುರು ಮಾಡಿಕೊಂಡು 10 ವರ್ಷ ಒಳಗಡೆ ಎಲ್ಲಾ ಪದ್ಧತಿಗಳು, ಆರೋಗ್ಯ ಪದ್ಧತಿಗಳು, ಆಹಾರ ಪದ್ಧತಿಗಳು, ಮತ್ತೆ ಆಧ್ಯಾತ್ಮಿಕ ಚಿಂತನೆ, ಮತ್ತೆ ಧ್ಯಾನ, ಸೊ ಇದೆಲ್ಲ ಆಧ್ಯಾತ್ಮಿಕ ಜ್ಞಾನ ಪ್ರತಿಯೊಂದು ಅವರು ಬುಕ್ಸ್ ಓದಕ್ಕೂ ಅವ್ರಿಗೆ ಒಳ್ಳೆ ಅಭ್ಯಾಸ ಮಾಡಿಸ್ಬೇಕು ನೀವು. ಏನಾಗ್ತದೆ ಗೊತ್ತಾ? ವಿವೇಕಾನಂದ ಒಂದು 7 ವರ್ಷದಿಂದ 14 ವರ್ಷದಲ್ಲಿ ಎಷ್ಟೋ ಬುಕ್ಗಳು ಓದಿದ್ದಾನೆ. ಅರ್ಥ ಆಯ್ತಾ? ಎಷ್ಟೋ ಬುಕ್ಗಳು ಓದಿ, ಎಷ್ಟೋ ಜ್ಞಾನ ತಗೊಂಡು, ಮತ್ತೆ ಎಷ್ಟೋ ಧ್ಯಾನ ಪ್ರಾಕ್ಟೀಸ್ ಮಾಡಿ ವಿವೇಕಾನಂದ ಆಗ್ತಾನೆ. ಒಂದು 30 ವರ್ಷದ ಒಳಗಡೆ ಅವ್ರು ಹೋಗಿ ಆ ವರ್ಲ್ಡ್ ಪಾರ್ಲಿಮೆಂಟ್ ಅಂಡ್ ರಿಲಿಜನ್ ಅಂತ ಯಾವುದು ದೊಡ್ಡ ಒಂದು ಮೀಟಿಂಗ್ ಆಗತ್ತೋ ಈ ನಮ್ಮ ಚಿಕಾಗೋದಲ್ಲಿ ಆಗಿದೆಯಲ್ಲ, ಅಲ್ಲಿ ಇಡೀ ಪ್ರಪಂಚಕ್ಕೆ ನಮ್ಮ ಭಾರತ ದೇಶ ಔನ್ನತ್ಯವನ್ನು ಅಲ್ಲಿ ಅವರು ಪ್ರಚಾರ ಮಾಡ್ತಾರೆ. ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಹಿಂದೂ ಧರ್ಮ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಈ ಪ್ರಪಂಚಕ್ಕೆ ಪರಿಚಯ ಮಾಡಿರೋರು ಸ್ವಾಮಿ ವಿವೇಕಾನಂದ. ಇದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅರ್ಥ ಆಯ್ತಾ? ಇಷ್ಟೆಲ್ಲ ಅವಕಾಶ ಯಾಕೆ ಸಿಕ್ಕಿದೆ ಅವ್ರಿಗೆ? ಹೆಂಗ್ ಸಿಕ್ತು ಅಂತಂದ್ರೆ ಅವ್ರು ಮಾಡಿರೋ, ಅವ್ರ ತಾಯಿ ಅವರು ಇಬ್ರು ಜೊತೆಗೆ ಅವ್ರು ಮಾಡಿರುವಂತ ಪದ್ಧತಿಗಳು, ಅವರು ಅಳವಡಿಸ್ಕೊಂಡಂತ ಒಂದು ಅಭ್ಯಾಸ, ಒಂದು ದೊಡ್ಡ ಒಳ್ಳೆ ಜ್ಞಾನಾಭ್ಯಾಸ, ಒಳ್ಳೆ ಧ್ಯಾನಾಭ್ಯಾಸ, ಜೊತೆಗೆ ಒಳ್ಳೆ ಆಹಾರ ಪದ್ಧತಿಗಳು, ಒಳ್ಳೆ ಆರೋಗ್ಯ ಪದ್ಧತಿಗಳು, ಇದೆಲ್ಲಾನು ಪ್ರತಿ ಮಗುಗೂ ನೀವು ಹೇಳ್ಕೊಡ್ಬೇಕು. ಅದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಮಗು ಬೆಳೀತಾ ಇರುವಾಗ ಒಳ್ಳೆ ಆರೋಗ್ಯ ಬೇಕು ಅಲ್ವಾ? ಒಳ್ಳೆ ಒಳ್ಳೆ ದೇಹ ಬೇಕು. ಒಳ್ಳೆ ದೇಹದಲ್ಲಿ ಒಳ್ಳೆ ಮನಸ್ಸಿರುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಸೌಂಡ್ ಬಾಡಿ ಲೀಡ್ಸ್ ಸೌಂಡ್ ಮೈಂಡ್. ಅಂದ್ರೆ ಒಳ್ಳೆ ದೇಹ ಇದ್ರೆ ಒಳ್ಳೆ ಮನಸ್ಸು ಖಂಡಿತವಾಗಿರುತ್ತೆ ಅಲ್ವಾ? ಸೊ ಅದು ನಾವು ಅರ್ಥ ಮಾಡ್ಕೋಬೇಕು. ಇದಾದ್ಮೇಲೆ ಸ್ನೇಹಿತರೆ, ಅದಾದ್ಮೇಲೆ ಏನಾಗ್ತದೆ? ಒಳ್ಳೆ ಮನಸ್ಸು ಬೇಕು. ಏನ್ ಬೇಕು? ಒಳ್ಳೆ ಮನಸ್ಸು ನಿರ್ಮಿತ ಮಾಡ್ಬೇಕು. ಯಾರು ನಿರ್ಮಿತ ಮಾಡ್ತಾರೆ? ಪ್ಯಾರೆಂಟ್ಸು, ಮತ್ತೆ ಅವ್ರ ಸುತ್ತಮುತ್ತ ಇರುವಂಥದ್ದು, ಮತ್ತೆ ಟೀಚರ್ಸು ಎಲ್ಲಾ ಸೇರ್ಕೊಂಡು ಆ ಮಗುವಿಗೆ ಒಳ್ಳೆ ಮನಸ್ಸು ನಿರ್ಮಿತ ಮಾಡಬೇಕು. ಆ ಒಳ್ಳೆ ಮನಸ್ಸಿಂದ ಏನಾಗ್ತದೆ? ಅವರೇ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತಾರೆ, ಅವರೇ ಒಂದು ದೊಡ್ಡ ಮಾಸ್ಟರ್ ವಿವೇಕಾನಂದ ಆಗ್ತಾರೆ, ಅವರೇ ಒಂದು ದೊಡ್ಡ ಆಫೀಸರ್ ಆಗ್ತಾರೆ. ಅವಾಗ ಇಡೀ ಅವ್ರ ಜೀವನವನ್ನು ಮತ್ತೆ ಅವ್ರ ಸುತ್ತಮುತ್ತ ಇರುವಂತ ಎಲ್ಲಾ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಈ ಇಡೀ ಭೂಮಿಗೆ ಒಂದು ಒಳ್ಳೆ ಪ್ರಕಂಪನಗಳು ಅವರು ಹೊಂದ್ಕೊಡ್ತಾರೆ. ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಸ್ನೇಹಿತರೆ, ಪ್ರತಿ ಮಗುನು, ಸೊ ನಾವು ಪ್ಯಾರೆಂಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ನಾವು ತಿಳುವಳಿಕೆ ಇಟ್ಟುಕೊಂಡು ಪೇರೆಂಟಿಂಗ್ ಮಾಡ್ಬೇಕು. ಅಂದ್ರೆ ನಾವು ಒಳ್ಳೆ ತಿಳುವಳಿಕೆ, ನಾವೂ ಸಹ ಒಳ್ಳೆ ಜ್ಞಾನ ತಗೊಂತ, ಒಳ್ಳೆ ಬುಕ್ಸ್ ಓದ್ತಾ, ಒಳ್ಳೆ ಧ್ಯಾನಾಭ್ಯಾಸ ಮಾಡ್ತಾ, ಒಳ್ಳೆ ಆರೋಗ್ಯ ಆಹಾರ ಪದ್ಧತಿಗಳು ಪ್ರಾಕ್ಟೀಸ್ ಮಾಡ್ತಾ ನಾವು ತಿಳ್ಕೊಂಡ್ರೆ ನಮ್ಮ ಮಗುಗೂ ತಿಳಿಸ್ಕೊಡಕ್ಕೆ ಅವಕಾಶ ಇದೆ. ನಾವೇ ಅಜ್ಞಾನವಾಗಿರುವಾಗ ಅವ್ರಿಗೆ ತಿಳಿಸ್ಕೊಡೋದು ಏನಿರ್ತದೆ ಹೇಳಿ? ನಾವು ಅಜ್ಞಾನ ಕಾಡ್ತಾ ಇದೆ, ನಮ್ಮ ಅಜ್ಞಾನ ಕಾಡ್ತಾ ಇದೆ, ನಮ್ಮ ಒಳಗಡೆ ಶಕ್ತಿ ಇಲ್ಲ. ಇಂಥ 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 ಸ್ಥಿತಿಯಲ್ಲಿ ನೀವು ನಿಮ್ಮ ಮಗುಗೆ ಹೇಳ್ಕೊಡಕ್ಕೆ ಏನ್ ಸಾಧ್ಯವಾಗುತ್ತೆ? ಅದಕ್ಕೋಸ್ಕರ ಸ್ನೇಹಿತರೆ, ಫಸ್ಟ್ ಬದಲಾವಣೆ ನಿಮ್ಮಿಂದ ಸ್ಟಾರ್ಟ್ ಆಗಿ. ಅಂದ್ರೆ ಬಿ ಚೇಂಜ್ ಯುವರ್ ಸೆಲ್ಫ್. ಅಂದ್ರೆ ಚೇಂಜ್ ಯುವರ್ ಥಾಟ್ಸ್, ಚೇಂಜ್ ಯುವರ್ ಮೈಂಡ್, ಚೇಂಜ್ ಯುವರ್ ಲೈಫ್. ಬಿ ಎ ಚೇಂಜ್ ಫಾರ್ ಯುವರ್ ಸೆಲ್ಫ್ ಫಸ್ಟ್. ಅಂದ್ರೆ ನೀವೇ ಚೇಂಜ್ ಆಗಿ, ನೀವೇ ಬದಲಾವಣೆ ಆಗಿ.
ನೀವು ಯಾವಾಗ ಬದಲಾವಣೆ ಆಗ್ತಿರೋ ನಿಮ್ಮ ಮಗು ತಾನಂತದ ಅದು ಆಟೋಮೆಟಿಕ್ ಆಗಿ ಸಹಜವಾಗಿ ಅದು ಬದಲಾವಣೆ ಅವ್ರ ಒಳಗಡೆ ಬರುತ್ತೆ. ಅವಾಗ ಅವರು ಒಂದು ಮಹಾನ್ ವ್ಯಕ್ತಿಯಾಗಿ ಪರಿವರ್ತನೆ ಮಾಡಕ್ಕೆ ಏನು ಸಂಶಯ ಇಲ್ಲ ಸ್ನೇಹಿತರೆ. ಇದು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಪ್ಯಾರೆಂಟಿಂಗ್ ಮಾಡೋದು ಅನ್ನೋದು ಅರ್ಥ ಮಾಡ್ಕೊರಿ. ನೀವು ನಿಮ್ಮ ಒಳಗಡೆ ಬದಲಾವಣೆ ತಗೊಳ್ಳಿ. ನೀವು ಒಂದು ಒಳ್ಳೆ ಧ್ಯಾನಾಭ್ಯಾಸ ಆಗಿ ಒಂದು ಜ್ಞಾನಿ ಅಭ್ಯಾಸ ಆಗಿ ಇದೆಲ್ಲ ಮಾಡಿಕೊಂಡು ನಮ್ಮ ಜೀವನನು ಸುಧಾರಿಸಿಕೊಂಡು ನಮ್ಮ ಮಗು ಜೀವನನು ಸುಧಾರಿಸ್ತಾ ನಾವು ಇಡೀ ಜೀವನನೇ ಒಂದು ಆನಂದವಾಗಿ ಆರೋಗ್ಯವಾಗಿ ಇಟ್ಕೊಂಡು ನಮ್ಮ ಜೀವನ ನಡೀಬೇಕಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಈ ಕಾರ್ಯಕ್ರಮವನ್ನು ಈ ಆಧ್ಯಾತ್ಮಿಕ ಬುದ್ಧಿವಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಕ್ಕೂ ನೀವೆಲ್ಲ ಕೇಳಿಸ್ಕೊಳ್ಳೋದಕ್ಕೂ ತುಂಬಾ ಧನ್ಯವಾದ ಸ್ನೇಹಿತರೆ.